ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದರಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಉತ್ತರನಿಗೆ ಅರ್ಜುನ ಹೇಳ್ದ, ಮೇಲೆ ಇರತಕ್ಕಂತಹ ಆಯುಧಗಳು ವೃಕ್ಷದ ಮೇಲ್ಭಾಗದಲ್ಲಿ ಕಟ್ಟಿ ಇಟ್ಟಿದ್ದೀವಿ, ಅದನ್ನು ಇಳಿಸು ಅಂತ ಹೇಳಿದಾಗ ಶವಾಕಾರದಲ್ಲಿ ಆ ಆಯುಧಗಳನ್ನು ಕಟ್ಟಿದ್ದರಿಂದ ಅದನ್ನು ಶವ ಅಂತಲೇ ಭ್ರಮಿಸಿ ಏನು ಮಾಡಿದ್ದಾನೆ, ಅದನ್ನು ಶವ ಅಂತ ಭ್ರಮಿಸಿ ಏನು ಮಾಡಿದ್ದಾನೆ ಉತ್ತರ. ಉತ್ತರಾದ್ನ ಶವ ಅಂತ ಭ್ರಮಿಸಿ ನನಗೆ ಶವವನ್ನು ಮುಟ್ಟೋದಕ್ಕೋಸ್ಕರ ಹೇಳ್ತಾ ಇದ್ದಿ, ನಾನು ಆಭಿಜಾತ್ಯ ಕುಲದಲ್ಲಿ ಹುಟ್ಟಿದಂಥವನು, ನಾನು ಹೇಗೆ ಮುಟ್ಟಲಿ ಅಂತ ಪ್ರಶ್ನೆ ಮಾಡಿದ. ಅದಕ್ಕೆ ಇಲ್ಲಪ್ಪ, ಅವು ಶವಾಕಾರದಲ್ಲಿ ಕಟ್ಟಿರೋ ಆಯುಧಗಳು, ಅಲ್ಲಿ ಶವ ಇಲ್ಲ, ನೀನು ನಿಸ್ಸಂಕೋಚವಾಗಿ ಇಳಿಸ್ಬೋದು. ನಿನ್ನಂಥ ಉತ್ತಮ ಕುಲವಂಶಜಾತನಾದಂತಹ ವ್ಯಕ್ತಿಗೆ ನೀಚ ಕರ್ಮಗಳನ್ನು ಹೇಳೋದು ಯುಕ್ತ ಅಲ್ಲ ಅಂತ ನನಗೆ ಗೊತ್ತಿದೆ ಅಂತ ಉತ್ತರನಿಗೆ ಸಮಾಧಾನ ಹೇಳಿದ. ಅರ್ಜುನನಿಂದ ಪ್ರೇರಿತನಾದಂತಹ ಉತ್ತರ ಆ ಶಮಿ ವೃಕ್ಷವನ್ನು ಏರಿ ಆಯುಧಗಳನ್ನು ಇಳಿಸಿದ. ಅಲ್ಲಿರೋ ಆಯುಧಗಳು ಎಲ್ಲ ಬಹಳ ಅಪರೂಪದ ಆಯುಧಗಳು. ಅವನ್ನು ನೋಡಿ ಪ್ರಶ್ನೆ ಬಂತು, ಇವು ಯಾರ ಆಯುಧಗಳು ಅಂತ ಕೇಳಿದ. ಆಗ ಪಾಂಡವರ ಆಯುಧಗಳಿವು. ಆ ಮಧ್ಯದಲ್ಲಿರ್ತಕ್ಕಂತಹ ಗಾಂಡೀವ ಧನಸ್ಸು ನಂದು, ನೀನು ಯಾರು ಅಂದರೆ ನಾನೇ ಅರ್ಜುನ ಅಂತ ಹೇಳಿ ಅರ್ಜುನ ಉತ್ತರ ಕೊಟ್ಟಾಗ ಉತ್ತರನಿಗೆ ವಿಶ್ವಾಸ ಬರಲಿಲ್ಲ. ಯಾರಾದರೂ ದೊಡ್ಡವರ ಹೆಸರನ್ನು ಇಟ್ಟುಕೊಳ್ಳೋದು ತುಂಬ ಸುಲಭ, ಅವರಂತೆ ನಡ್ಕೊಳ್ಳೋದು ಕಷ್ಟ. ಅದರಿಂದ ಚಪಲಕ್ಕೋಸ್ಕರವಾಗಿ ದೊಡ್ಡವ್ರ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ ಅಂದ ಮಾತ್ರಕ್ಕೆ ದೊಡ್ಡವ್ರ ಥರ ಇರಲಿಕ್ಕಾಗ್ತದ? ಕ್ಷೀರಸಾಗರ ಭಟ್ಟ ಅಂತ ಹೆಸರು ಇಟ್ಕೊಂಡಿರ್ತಾನೆ, ಮನೆಯಲ್ಲಿ ಮಜ್ಜಿಗೆ ಗತಿ ಇರೋದಿಲ್ಲ ಪಾಪ. ಆದ್ದರಿಂದ ಅಂಥದ್ದೆಲ್ಲ ಜಗತ್ತಿನಲ್ಲಿ ನೋಡ್ತೀವಿ. ಹೆಸರು ಒಂದು ರೀತಿ ಇರ್ತದೆ, ಅವ್ರು ಇರೋದೇ ಇನ್ನೊಂದು ರೀತಿ ಇರ್ತಾರೆ. ಅವನು ದಿನನಿತ್ಯ ಭಿಕ್ಷಾ ಬೇಡ್ತಾ ಇರ್ತಾನೆ. ಹೆಸರು ಸಂಪತ್ ಕುಮಾರ ಅಂತ, ಅವನು ದಿನನಿತ್ಯ ಭಿಕ್ಷಾ ಪಾತ್ರೆ. ಅವನಿಗೆ ಹೆಸರಿನಲ್ಲಿ ಮಾತ್ರ ಸಂಪತ್ತಿದೆಯೇ ಹೊರತು ಅವನಲ್ಲಿ ಏನೂ ಸಂಪತ್ತಿರೋದಿಲ್ಲ. ಹೀಗೆ ಬೇಕಾದಷ್ಟು ಜನ ಇರ್ತಾರೆ. ಅದಕ್ಕೆ ನೀನು ಅರ್ಜುನ ಅಂತ ಹೇಳ್ಕೊಳ್ಳೋದು ಸುಲಭ. ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ಅರ್ಜುನ ಯಾರು ಅಂತ ನಾನು ನೋಡದೇ ಇರ್ಬೋದು,
ಆದರೆ ಅರ್ಜುನನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅರ್ಜುನನಿಗೆ 10 ಹೆಸರುಗಳಿದ್ದಾವೆ, ನನಗೆ ಗೊತ್ತಿರೋ ಹಾಗೆ ಅತ್ಯಂತ ಪ್ರಸಿದ್ಧವಾದಂತಹ ಹೆಸರುಗಳು. ಆ ಹೆಸರುಗಳು ಯಾವುದು ಮತ್ತು ಅದು ಯಾಕೆ ಬಂದಿದೆ ಅಂತ ಹೇಳು ಅಂತ ಹೇಳ್ತಾನೆ. ನೀನು ಅರ್ಜುನ ಹೌದೋ ಅಲ್ಲೋ, ನಪುಂಸಕನಾಗಿರ್ತಕ್ಕಂಥ ನಿನಗೆ ಅರ್ಜುನ ಆಗುವಂತಹ ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಆಮೇಲಿನ ತೀರ್ಮಾನ. ಅರ್ಜುನನ 10 ಹೆಸರುಗಳು, ಆ ಹೆಸರುಗಳು ಬಂದಿರತಕ್ಕಂಥ ಕಾರಣ. ಇಷ್ಟನ್ನೇ ಹೇಳಿದರೆ ನಂಬ್ತೀನಿ ಅಂತ ಉತ್ತರ ಅಂದ. ನೋಡ್ರಿ ಎಂಥ ವಿಷಮ ಪರಿಸ್ಥಿತಿ ಅಂತಂದರೆ, ಸಾಮಾನ್ಯವಾಗಿ ತಮ್ಮನ್ನು ತಾವು ಪರಿಚಯಿಸ್ಕೋಬಾರದು ಶಾಸ್ತ್ರದಲ್ಲಿ, ಅದಕ್ಕೆ ಕೀರ್ತಿ ಕಡಿಮೆ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾರೂ ತಮ್ಮನ್ನು ತಾವು ಪರಿಚಯಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇವರು ಇಂಥವ್ರು ಅಂತ ಬೇರೆಯವರು ಪರಿಚಯ ಮಾಡ್ತಾರೆ. ಅದೊಂದು ಮರ್ಯಾದೆ, ವ್ಯಕ್ತಿಗೌರವ. ಆದ್ದರಿಂದ ಅರ್ಜುನ ತನ್ನನ್ನು ತಾನು ಪರಿಚಯಿಸ್ಕೋಬೇಕಾಗಿದೆ. ಈಗ ಅನಾಯತ್ಯ ವಿಧಿ ಇಲ್ಲದೇನೆ ಇವನ ಎದುರಿಗೆ ತಾನೇ ಅರ್ಜುನ ಅಂತ ಹೇಳ್ಕೋಬೇಕೀಗ. ಹೇಳ್ತಾನೆ, ನೋಡಪ್ಪ ನನ್ನ 10 ಹೆಸರು ಕೇಳಿದೆಯಲ್ಲ, ನಾನು ಹೇಳ್ತೀನಿ ಕೇಳು. ಅರ್ಜುನ, ಫಲ್ಗುಣ, ಜಿಷ್ಣು, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಪಾರ್ಥ, ಸವ್ಯಸಾಚಿ, ಧನಂಜಯ ಅಂತ ಹೇಳಿ ನನಗೆ 10 ಹೆಸರುಗಳಿದ್ದಾವೆ. ಈ ಹೆಸರುಗಳನ್ನು ನನಗೆ ದೇವತೆಗಳು ಇಟ್ಟಿದ್ದಾರೆ. ಈ ಹೆಸರುಗಳನ್ನು, ಈ ಒಂದೊಂದು ಹೆಸರಿಗೂ ಒಂದೊಂದು ಕಾರಣಗಳಿದ್ದಾವೆ ಅಂತ ಹೇಳ್ದೆ. ಇದಕ್ಕೆ ಹೆಸರು ಯಾರು ಹೇಳ್ತಾರೆ, ಅದಕ್ಕೆ ಏನು ಕಾರಣ ಅಂತ ಹೇಳು, ಯಾಕೆ 10 ಹೆಸರು ಬಂತು ಅಂತ ಹೇಳು ಅಂತಾನೆ. ಆವಾಗ ಪೂರ್ಣ ನಂಬ್ತೀನಿ ಅಂತ ಹೇಳಿದೆ. ಅರ್ಜುನ ಅಂತಾನೆ, ನಾನು ಎಲ್ಲ ನಗರಗಳನ್ನು ಗೆದ್ದು ಅಲ್ಲಿರ್ತಕ್ಕಂತಹ ಕೋಶಾಗಾರವನ್ನೇ ನಾನು ವಶಪಡಿಸ್ಕೊಂಡು ನಾನು ಬರಬೇಕಾದ್ರೆ ಸಂಪತ್ತನ್ನು ಜೊತೆಗೆ ತೊಗೊಂಬರ್ತಾ ಇದ್ದೆ. ಆದ್ದರಿಂದ ನನಗೆ ಧನಂಜಯ ಅಂತ ಹೆಸರು. ಧನದ ಮಧ್ಯದಲ್ಲಿಯೇ ಯಾವಾಗಲೂ ನನ್ನ ವಾಸ, ಅದಕ್ಕೋಸ್ಕರ ನನ್ನನ್ನು ಧನಂಜಯ ಅಂತ ಕರೀತಾರೆ. ರಾಜಸೂಯಾಗದಲ್ಲಿ ನಾನು ತಂದಿರತಕ್ಕಂಥ ಸಂಪತ್ತಿನ ನೋಡಿಯೇ ಎಲ್ಲರೂ ನನ್ನ ಹೆಸರು ಧನಂಜಯ ಅಂತ ಅನ್ನೋದು ಸಾರ್ಥಕ ಅಂತ ಹೇಳ್ತಿದ್ರು. ಮತ್ತು ಅಭಿಪ್ರಾಯಾಮಿ ಸಂಗ್ರಾಮೇ ಯದಾಹಂ ಯುದ್ಧ ದುರ್ಮದಾನ್ ಅಜಿತ್ವಾನ ನಿವರ್ತೇಯಂ. ನಾನು ಯುದ್ಧಕ್ಕೆ ಹೋಗಿ ಅತ್ಯಂತ ಯುದ್ಧದಲ್ಲಿ ಮದೋನ್ಮತ್ತರಾದಂತಹ ರಾಜರುಗಳನ್ನು ಎದುರಿಸಿದರೆ ಗೆಲ್ಲಲಾರದೆ ಮರಳಿ ಬಂದಿರತಕ್ಕಂತಹ ಉದಾಹರಣೆಗಳೇ ಇಲ್ಲ. ಅರ್ಜುನ ಹೋದ ಅಂದರೆ ವಿಜಯ ಸುನಿಶ್ಚಿತ ಅಂತರ್ಥ. ಅದರಿಂದಲೇ ನನ್ನ ವಿಜಯ ಅಂತ ಕರೀತಾರೆ. ಆಮೇಲೆ ನನ್ನ ರಥ ಬೇರೆಯವರ ರಥದ ಥರ ಅಲ್ಲ. ನನ್ನ ರಥದ ಎಲ್ಲ ಕುದುರೆಗಳು ಕೂಡ ಅಚ್ಚ ಶ್ವೇತವರ್ಣದ ಕುದುರೆಗಳು. ಆದ್ದರಿಂದಾಗಿ ಶ್ವೇತವರ್ಣದ ಕುದುರೆಗಳಲ್ಲಿಯೇ ನಾನು ಬರ್ತೀನಿ. ಅದಕ್ಕೋಸ್ಕರವಾಗಿ ನನ್ನನ್ನು ಶ್ವೇತವಾಹನ ಅಂತ ಕರೀತಾರೆ. ಆ ಕುದುರೆಗಳು, ಅಂಥ ರಥ, ಆ ವಿಧವಾದಂತಹ ಧ್ವಜ, ಆ ಧನುಸ್ಸು, ಆ ಬತ್ತಳಿಕೆ, ಇದನ್ನು ನೋಡಿಬಿಟ್ರೆ ಏನಾಗ್ಬಿಡ್ತದೆ ಅಂದರೆ ಬೇರೆಯವರಿಗೆ ಹೆದರಿಕೆ ಹುಟ್ಟುಬಿಡ್ತದಂತ. ಕರ್ಣ ಹೇಳ್ತಾನೆ, 16ನೇ ದಿವಸದ ಯುದ್ಧದ ಸಂದರ್ಭದಲ್ಲಿ ಶಲ್ಯ ಮಹಾರಾಜನಿಗಂತಾನೆ ಕರ್ಣ, ಹೇ ರಾಜ, ವಾಸ್ತವದಲ್ಲಿ ಶಲ್ಯ ಮಹಾರಾಜನ ಹತ್ತಿರದಲ್ಲಿ ಒಂದು ವರ ಕೇಳಿರ್ತಾನೆ ಯುಧಿಷ್ಠಿರ ಚಕ್ರವರ್ತಿ. ನೀನು ಮುಂದಕ್ಕೆ ಕರ್ಣನ ಸಾರಥಿ ಆಗುವಂತಹ ಒಂದು ಪ್ರಸಂಗ ಬರ್ತದೆ. ಆಗ ನಿನ್ನ ಹತ್ರ ಸಾಕಷ್ಟು ಒಳ್ಳೆಯ ಅನುಭವದ ಮಾತುಗಳಿರ್ತವೆ. ಆ ಮಾತುಗಳಲ್ಲಿ ಚುಚ್ಚುವಂತಹ ಮಾತುಗಳೇನಿದ್ದಾವಲ್ಲ ಅವನ್ನು ಬಳಸಿ ಕರ್ಣನ ಧೃತಿಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ಕೇಳಿರ್ತಾನೆ. ಆದ್ದರಿಂದ ಕರ್ಣ ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತಿಗೆ ಶಲ್ಯ ತಾನು ಪಾಂಡವರನ್ನು, ತತ್ರಾಪಿ ಅರ್ಜುನನನ್ನು ಹೊಗಳದೇನೆ ಮಾತು ಮುಗಿಸ್ತಾ ಇರೋದಿಲ್ಲ. ಕರ್ಣ ಆಗಂತಾನೆ,
ಎಂಥ ಅದ್ಭುತವಾಗಿರತಕ್ಕಂತಹ ದೃಶ್ಯ ಇದು. ಎದುರಿಗೆ ಬರ್ತಕ್ಕಂತಹ ಅರ್ಜುನನನ್ನು ನೋಡಿಬಿಟ್ರೆ ಮಹರುದ್ರದೇವರಂತಹ ಒಳ್ಳೆಯ ಯೋದ್ಧಾರರು, ದೇವತಾ ವ್ಯಕ್ತಿಗಳು, ಇಂಥವ್ರನ್ನ ಬಿಟ್ಟರೆ ಬೇರೆಯವರು ಯಾರಾದ್ರೂ ಯುದ್ಧಕ್ಕೆ ಅರ್ಜುನನನ್ನು ಎದುರಿಸಿ ನಿಲ್ಲಬೇಕು ಅಂತಂದರೆ ಈ ರಥ, ಈ ಧನುಸ್ಸು, ಈ ಧ್ವಜ, ಅಲ್ಲಿರ್ತಕ್ಕಂತಹ ಮತ್ತು ಬತ್ತಳಿಕೆ, ಇದನ್ನು ನೋಡಿಯೇನೆ ಏನಾಗ್ಬಿಡ್ತಾರೆ ಅಂದರೆ ರಣೋತ್ಸಾಹವನ್ನು ಅರ್ಧ ಕಳ್ಕೊಂಡ್ಬಿಡ್ತಾರೆ. ಇವನ ಜೊತೆಗೆ ಹೋರಾಡಿದರೆ ಗೆದ್ದಂಗೇನೆ ನಾವು ಅಂತ ಅರ್ಧ ಹೊರಟು ಹೋಗ್ಬಿಡ್ತೀವಿ ಅಂತ ಮಾತಾಡ್ತಾನೆ. ಅಂದರೆ ಅವನ ಆ ರಥದ ಬಗ್ಗೆ ಪ್ರತಿಯೊಬ್ಬರಿಗೂ ಏನಿರ್ತದೆ ಅಂದರೆ ಒಂದು ಕ್ರಮದ ಗಾಬರಿ. ಆ ರೀತಿಯಲ್ಲಿ ಗಾಬರಿ ಹುಟ್ಟಿಸುವಂತಹ ರಥ ಇರ್ತದೆ ಅಂತ ಹೇಳ್ತಾನೆ. ಆಗ ಶಲ್ಯ ಅಂತಾನೆ, ಏನಪ್ಪ ಯುದ್ಧ ಮಾಡೋಕ್ಕಿಂತ ಮುಂಚೆನೇ ಸೋತೆ ಅಂತ ಒಪ್ಕೊಳ್ತಾ ಇದ್ದೀಯಾ ಅರ್ಜುನನ ಜೊತೆಗೆ ಅಂತ ಹೇಳಿ ಹಾಸ್ಯ ಮಾಡ್ತಾನೆ. ನಾನು ಬಹಳ ಸಮರ್ಥ ಅಂತ ಹೇಳಿಕೊಂಡು ದುರ್ಯೋಧನ ಹತ್ತಿರದಲ್ಲಿ ಪ್ರಧಾನ ಸೇನಾಧಿಪತಿಯ ಪಟ್ಟವನ್ನು ತೊಗೊಂಡಿರ್ತಕ್ಕಂತಹ ವ್ಯಕ್ತಿ ನೀನು. ಇಂಥವನು ಅರ್ಜುನನನ್ನು ಗೆಲ್ಲೋ ಮಾತು ದೂರದಲ್ಲಿರಲಿ, ಅವನನ್ನು ನೋಡ್ತಿರೋ ಹಂಗೆ ಭಯ ಆಗ್ತದೆ ಯಾರಿಗಾದ್ರೂ ಅಂತ ಹೇಳ್ತೀಯಲ್ಲ, ನಿನಗೆ ಭಯ ಆಗ್ತಾ ಇದೆ ಅಂತ ಪರೋಕ್ಷವಾಗಿ ಹೇಳ್ತಿದ್ದೀಯಾ ಅಂತ ಕೇಳ್ತಾನೆ. ಪಾಪ ಅವನು ಅರ್ಜುನನನ್ನು ಮುಕ್ತಕಂಠದಿಂದ ಪ್ರಶಂಸಾ ಮಾಡಿದರೆ ಆ ಪ್ರಶಂಸೆಯನ್ನೂ ಕೂಡ ಅವನಿಗೇನೆ ಯಾವ ರೀತಿಯಲ್ಲಿ ಹೀಗಳೆಯೋ ಹಾಗೆ ಮಾಡಬೇಕು ಆ ರೀತಿಯಲ್ಲಿ ಮಾತಾಡ್ತಾನೆ. ಆದ್ದರಿಂದ ಅರ್ಜುನನ ರಥದ ಬಗ್ಗೆಯೇ ಒಂದು ಹೆಸರು ಅವನಿಗೆ ಶ್ವೇತವಾಹನ ಅಂಥೇಳಿ. ಹಾಗೆಯೇ ಅವನ ಕಿರೀಟ, ಆ ಕಿರೀಟ ಅಚ್ಚ ಸೂರ್ಯನ ಪ್ರಕಾಶದ ಹಾಗೆ ಹೊಳಿತಾ ಇತ್ತಂತೆ. ಅವನ ಕಿರೀಟವನ್ನು ನೋಡಿಯೇ ಕಣ್ಣು ಕುಕ್ಕಬೇಕು, ಅದರಿಂದಲೇ ಕಿರೀಟಿ ಅಂತಲೇ ಕರೀತಿದ್ರಂತೆ. ಆಮೇಲೆ ಆ ಕಿರೀಟನೂ ಸಾಮಾನ್ಯವಾಗಿರತಕ್ಕಂಥದ್ದಲ್ಲ. ಅದನ್ನು ಬಾಣಗಳನ್ನು, ಆಯುಧಗಳನ್ನು ಪ್ರಯೋಗ ಮಾಡಿದರೆ, ಕಿರೀಟಕ್ಕೆ ಯಾವುದಾದ್ರೂ ಶಸ್ತ್ರದ ಪ್ರಯೋಗ ಮಾಡಿದರೆ ಕಿರೀಟ ಒಡೆದು ಹೋಗಬೇಕು, ಚೂರಾಗಬೇಕು, ಮುರಿದು ಬೀಳಬೇಕು, ಯಾವುದೂ ಆಗ್ತಿರಲಿಲ್ಲ. ಆ ಕಿರೀಟವನ್ನು ಕೊಟ್ಟವರೇ ಇಂದ್ರದೇವರಂತೆ. ಅಚ್ಛೇದ್ಯಂ ರುಚಿರಂ ಚಿತ್ರಂ ಜಾಂಬೂನದ ಪರಿಷ್ಕೃತಂ ಇಂದ್ರದತ್ತಂ ಅನಾಹಾರ್ಯಂ. ಬೇರೆಯವರು ಅದನ್ನು ಎತ್ತಲಿಕ್ಕೆ ಆಗ್ತಿರಲಿಲ್ಲ, ಇಟ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲಂತೆ, ಕದಿಯೋದು ದೂರ್ತೋಪಾಸ್ತ. ಆದ್ದರಿಂದಲೇ ಅವನ್ನ ಕಿರೀಟಿ ಅಂತ ಹೇಳಿ ಕರೀತಿದ್ರಂತೆ. ಹಾಗೇನೇ ಯುದ್ಧ ಅಂತ ಅನ್ನೋದು ಆದಾಗ ಬಾಣಗಳ ಹೊಡೆತಗಳು ಅಂತಿರ್ತಾವಲ್ಲ, ಆ ಹೊಡೆತಕ್ಕೆ ಸಾಮಾನ್ಯವಾಗಿ ಎಲ್ಲರೂ ತತ್ತರಿಸ್ತಿದ್ರಂತೆ ಅರ್ಜುನನ ಬಾಣದ ಹೊಡೆತಗಳು. ಇದಕ್ಕೂ ಒಂದು ಪ್ರಸಂಗ ಇದೆ. 14ನೇ ದಿವಸದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಎಲ್ಲರನ್ನೂ ಭೇದಿಸಿಕೊಂಡು ತಾನು ಜಯದ್ರಥನ ಹತ್ತಿರ ಹೋಗಬೇಕಾಗಿರ್ತದೆ. ಪ್ರತಿಪಕ್ಷದಲ್ಲೆಲ್ಲ ಯೋದ್ಧಾರಗಳಿರ್ತಾರೆ. ಕರ್ಣ ಇರ್ತಾನೆ, ದುಶ್ಯಾಸನ ಇರ್ತಾನೆ, ಸ್ವಯಂ ದುರ್ಯೋಧನ ಇರ್ತಾನೆ, ದ್ರೋಣಾಚಾರ್ಯರಿರ್ತಾರೆ, ಕೃಪಾಚಾರ್ಯರಿರ್ತಾರೆ, ಶಲ್ಯ ಮಹಾರಾಜ ಇರ್ತಾನೆ, ಎಲ್ಲರೂ ಇರ್ತಾರೆ. ದ್ರೋಣಾಚಾರ್ಯರ ಸೇನಾಧಿಪತ್ಯದ ದಿವಸಗಳು. ಆಗ ಅರ್ಜುನ ದ್ರೋಣಾಚಾರ್ಯರನ್ನು ದಾಟಿ ಮುಂದಕ್ಕೆ ಹೋಗ್ತಾನೆ. ಹೋದಂತಹ ಸಮಯದಲ್ಲಿ ದುರ್ಯೋಧನ ಬಂದು ದ್ರೋಣಾಚಾರ್ಯರನ್ನು ಲೇವಡಿ ಮಾಡ್ತಾನೆ. ನೀವು ಪಾಠ ಹೇಳಿಕೊಟ್ಟಿರ್ತಕ್ಕಂಥ ಶಿಷ್ಯನೇ ಇವತ್ತು ನಿಮ್ಮನ್ನೇನು ಮಾಡ್ತಾ ಇದ್ದಾನೆ, ಸೋಲಿಸಿ ಹೋಗ್ತಾ ಇದ್ದಾನೆ. ನಿಮ್ಮ ವಿದ್ಯಾದ ಬಗ್ಗೆ ನಿಮಗೆ ಕನಿಕರ ಬರಲಿಲ್ವಾ ದ್ರೋಣಾಚಾರ್ಯ ಅಂತ ಕೇಳ್ತಾನೆ. ನೀವೇ ಸ್ವತಃ ಅವನಿಗೆ ಪಾಠ ಹೇಳಿಕೊಟ್ಟಿದ್ದೀರಿ. ನಿಮ್ಮಿಂದಲೇ ಶಸ್ತ್ರ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಯೋದ್ಧಾರ ಅರ್ಜುನ. ಇವತ್ತಿಗೇನು ಮಾಡ್ತಾ ಇದ್ದಾನೆ ಅಂದರೆ ನಿಮ್ಮನ್ನು ಅತಿಲಂಘನ ಮಾಡಿಬಿಟ್ಟು ನೀವು ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ವ್ಯೂಹ ರಚನೆ ಮಾಡಿ ವ್ಯೂಹದ ತುದಿ ಭಾಗದಲ್ಲಿ ಇಟ್ಟಿದ್ದೀರಿ ಆ ಜಯದ್ರಥನನ್ನು. ಅವನನ್ನು ಸೇರಬೇಕು ಅಂತ ಧಾವಂತದಿಂದ ಅವನು ಹೋಗಬೇಕಂದ್ರೆ ನಿಮ್ಮನ್ನು ದಾಟಿ ಹೋಗಬೇಕು ಅಂತ ನಿಮ್ಮನ್ನು ಮುಂದೆ ನಿಲ್ಲಿಸಿದರೆ ನಿಮ್ಮನ್ನು ಲೀಲಾಜಾಲವಾಗಿ ದಾಟ್ತಾನೆ.
ಏನು ಅಸಹ್ಯ ಅಲ್ವಾ? ಎಂಥ ಯುದ್ಧ ಧರ್ಮದನಿದ್ದಾನೆ ನೋಡ್ರಿ, ಎಂತ ಬೇಕಂತೇನೆ ದ್ರೋಣಾಚಾರ್ಯನ ಹೀಗಳದು ಅರ್ಜುನನನ್ನು ಹೊಗಳ್ತಾನೆ ದುರ್ಯೋಧನ ಮಾತುಗಳು. ಆಗ ದ್ರೋಣಾಚಾರ್ಯರಂತಾರೆ, ಒಂದು ಮಾತು ಹೇಳ್ತೀನಿ ದುರ್ಯೋಧನ, ಇವತ್ತು ಜಯದ್ರಥನ ಹತ್ರ ಹೋಗತಕ್ಕಂತಹ ಅರ್ಜುನನನ್ನು ತಡಿಲಿಕ್ಕೆ ಬೇರೆಯವರು ಯಾರಿಂದಲೂ ಸಾಧ್ಯ ಇಲ್ಲ. ನಾನಲ್ಲ, ಕುರುಕುಲದ ಸೇನಾವಾಹಿನಿಯಲ್ಲಿ ಯಾರೊಬ್ಬರು ಎದುರಿಗೆ ಬಂದು ನಿಂತರೂ ತಡಿಲಿಕ್ಕಾಗೋದಿಲ್ಲ. ಅವ ಎಲ್ಲರನ್ನೂ ದಾಟಿಯೇನೇ ಹೋಗ್ತಾನೆ, ಜಯದ್ರಥನ ಹತ್ರ ಹೋಗಿಯೇ ತೀರ್ತಾನೆ, ಇದು ಸುನಿಶ್ಚಿತ, ಅದರಲ್ಲಿ ಸಂದೇಹ ಇಟ್ಕೋಬೇಡ ಅಂತ ಅಂತಾರೆ. ಹಾಗಾದರೆ ನೀವು ಪ್ರಯತ್ನನೇ ಮಾಡ್ದೇನೆ ಸೋತೆ ಅಂತ ಹೇಳ್ತಾ ಇದ್ದೀರಿ ಸ್ವಾಮಿ. ನನ್ನಂಥವನಾಗಿದ್ದರೆ ನಿಮ್ಮ ವಿದ್ಯಾ, ನಿಮಗೆ ಗೊತ್ತಿರ್ತಕ್ಕಂತಹ ಏನು ಯುದ್ಧದ ವಿದ್ಯಾಗಳಿದ್ದಾವೆ, ಬಾಣಗಳ ಬಡಿದೇ ಇರೋ ಹಂಗಿರ್ತಕ್ಕಂತಹ ವಿದ್ಯಾಗಳೆಲ್ಲ ಇದ್ದಾವೆ, ಕವಚ ವಿದ್ಯಾ ಅಂತೊಂದು ಅಂಥದ್ರಲ್ಲಿ. ಆ ವಿದ್ಯಾ ನನಗೇನರ ಗೊತ್ತಿದ್ದು ಬಿಟ್ಟಿದ್ರೆ ನಾನು ಇವತ್ತು ಅರ್ಜುನನ್ನು ತಡೆದು ಬಿಡ್ತಿದ್ದೆ ಅಂತ ಹೇಳಿ ದ್ರೋಣಾಚಾರ್ಯರಂತಾರೆ, ಆ ವಿದ್ಯಾ ಗೊತ್ತಿಲ್ಲ ಅಂತ ಹೇಳಿ ನೀನು ಅರ್ಜುನನನ್ನು ತಡಿಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀಯ, ಆ ವಿದ್ಯಾ ಗೊತ್ತಿದ್ರೆ ತಡೆದು ಬಿಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ನಿಸ್ಸಂದೇಹವಾಗಿ ಆ ವಿದ್ಯಾ ಗೊತ್ತಿದ್ರೆ ನಾನು ತಡೀತಿದ್ದೆ, ಆದರೆ ನಂಗೆ ಆ ವಿದ್ಯಾ ಗೊತ್ತಿಲ್ಲ, ಹೀಗಾಗಿ ನನ್ನ ಮೈ ಇಡೀ ಗಾಯ ಮಾಡಿ ಹೋಗ್ಬಿಟ್ಟ ಅವನು. ಅಂದ್ರೆ ನನ್ನನ್ನು ಯಾಕೆ ದಾಟಿ ಹೋದ ಅಂದರೆ ನಿಮ್ಮ ಹಾಗೆ ನನಗೆ ವಿದ್ಯಾ ಗೊತ್ತಿಲ್ಲ, ವಿದ್ಯಾ ಗೊತ್ತಿದ್ದು ನೀವು ತಡೀಲಿಲ್ಲ, ಗೊತ್ತಿಲ್ಲದೇನೆ ನಾನು ತಡೀಲಿಲ್ಲ, ನನಗೆ ಗೊತ್ತಿದ್ರೆ ನಾನು ತಡೆದು ಬಿಡ್ತಿದ್ದೆ ಅಂತ ಹೇಳ್ದೆ. ದ್ರೋಣಾಚಾರ್ಯ ತಕ್ಷಣದಲ್ಲಿ ಹಾಗಾದರೆ ಈಗಲೇ ಉಪದೇಶ ಮಾಡ್ತೀನಿ, ಆ ಕವಚ ವಿದ್ಯಾ ಕಲ್ತ್ಕೋ, ಹೋಗಿ ದುರ್ಯೋಧನ ಎದುರಿಗೆ ನಿಂತ್ಕೋ ಅಂತ ಅರ್ಜುನನ ಎದುರಿಗೆ ನಿಂತ್ಕೊ ಅಂತಾರೆ. ಆಗಲಿ ಅಂತ ಕೇಳ್ತಾನೆ. ಅಲ್ಲೇ ರಣಾಂಗಣದಲ್ಲೇನೆ ದ್ರೋಣಾಚಾರ್ಯ ಹೇಳ್ಕೊಳ್ಳೋಣ, ದುರ್ಯೋಧನ ಅದನ್ನ ಕಲ್ತ್ಕೊಳ್ಳೋಣ. ಕಲಿತ ತಕ್ಷಣ ಅದರದ್ದು ಪ್ರಯೋಗ. ಆ ವಿದ್ಯಾ ಒಂದು ವಿಚಿತ್ರವಾದಂತಹ ವಿದ್ಯಾ. ಆ ವಿದ್ಯಾ ಅಭ್ಯಾಸ ಮಾಡಿದ ಮೇಲೆ ಪ್ರತಿಯೋದ್ಧಾರ ಯಾವುದೇ ಶಸ್ತ್ರಗಳನ್ನು ಬಿಡಲಿ, ಆ ಶಸ್ತ್ರಗಳು ಏನಾಗೋದಿಲ್ಲ ಅಂತಂದರೆ ವಿದ್ಯಾ ಕಲ್ತವನಿಗೆ ಬಂದುಬಿಟ್ಟು ಮೈಗೆ ತಾಕೋದಿಲ್ಲ, ಮೈಗೇನೆ ಬಡಿಯೋದಿಲ್ಲ. ಬರ್ತವೆ ಹತ್ತಿರದಲ್ಲಿ ಬಂದುಬಿಟ್ಟು ಆ ಶಸ್ತ್ರಗಳು ನೆಲಕ್ಕೆ ಬಿದ್ದೋಗ್ಬಿಡ್ತವೆ. ಒಂಥರ ಇಂಟರ್ನಲ್ ಪ್ರೊಟೆಕ್ಷನ್. ಇವ ಬಂದ ಸಾಮಾನ್ಯ ಯೋದ್ಧಾರ, ಅರ್ಜುನನಂತಹ ಧನುಷ್ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದವನಿಗೂ ಹೋರಾಡುವಂತಹ ಧನುರ್ವಿದ್ಯೆ ದುರ್ಯೋಧನನ ಹತ್ರ ಇಲ್ಲ. ದುರ್ಯೋಧನನ ಹತ್ರ ಇರುವಂಥ ವಿದ್ಯೆ ಬೇರೆದು. ಆದರೆ ಅರ್ಜುನನ ಜೊತೆಗೆ ನಿಲ್ತಕ್ಕಂತಹ ಧನುರ್ವಿದ್ಯೆ ಇಲ್ಲ. ಆದ್ರೂ ಏನು ಮಾಡ್ತಾ ಇದ್ದಾನೆ ಅಂದರೆ ದುರ್ಯೋಧನ ತಾನು ಬಾಣಗಳನ್ನು ಬಿಡ್ತಿದ್ದಾನೆ. ಅರ್ಜುನ ಬಾಣಗಳು ಬಿಟ್ಟರೆ ದುರ್ಯೋಧನನಿಗೆ ತಾಗ್ತಾ ಇಲ್ಲ. ಕೃಷ್ಣ ಪರಮಾತ್ಮ ನೋಡಿ ನಗ್ತಾನೆ, ಏನು ಅರ್ಜುನ ನಿನ್ನ ಬಾಣಗಳಲ್ಲಿ ಸಾಮರ್ಥ್ಯವೇ ಹೊರಟೋಗ್ಬಿಟ್ಟಿದೆ ಅನಿಸುತ್ತೆ. ದುರ್ಯೋಧನನ ಹತ್ರ ಹೋದರೆ ಆ ಬಾಣಗಳು ಯಾವುದು ಏನು ಮಾಡ್ತಿಲ್ಲ, ಕೆಲಸನೇ ಮಾಡ್ತಿಲ್ಲ ಅಂತಂತಾನೆ. ಆವಾಗ ಅರ್ಜುನ ಕೃಷ್ಣ ಪರಮಾತ್ಮನ ನೋಡಿ ಅಂತಾನೆ, ಪರಮಾತ್ಮ ಯಾಕೆ ಎಲ್ಲ ಗೊತ್ತಿದ್ದೂ ನನ್ನನ್ನು ಈ ರೀತಿಯಲ್ಲಿ ರೇಗಿಸ್ಬೇಕು, ನನ್ನನ್ನು ದುಃಖಪಡಿಸ್ಬೇಕು ಅಂತ ಮಾತಾಡ್ತೀಯ? ಅವನು ಈಗ ತಾನೇ ಕವಚ ವಿದ್ಯಾ ಕಲ್ತು ಬಂದಿದ್ದಾನೆ ಅಂತ ನಿಂಗೆ ಗೊತ್ತಿಲ್ವಾ? ಅದು ದ್ರೋಣಾಚಾರ್ಯರು ಹೇಳಿಕೊಟ್ಟಿರೋ ವಿದ್ಯಾ. ಆ ವಿದ್ಯಾ ಪ್ರಭಾವ ಹೇಗಿರ್ತದೆ ಅಂದರೆ ನಾ ಶಸ್ತ್ರಗಳನ್ನು ಬಿಟ್ಟರೂ ಅವನಿಗೆ ತಾಕೋದಿಲ್ಲ ಅಂತ ನಿನಗೆ ಗೊತ್ತಿದೆ, ಆದ್ರೂ ಕೂಡ ನೀನು ನನ್ನನ್ನು ರೇಗಿಸ್ತೀಯಲ್ಲ ಅಂತ ಕೇಳ್ತಾನೆ. ಅಲ್ಲ, ನಾನು ನಿನಗೆ ಒಂದು ಮಾತು ಕೇಳ್ತೀನಿ ಅರ್ಜುನ, ಅವ ಕವಚ ವಿದ್ಯಾ ಕಲ್ತು ಬಂದಿದ್ದಾನೆ ಅಂತ ಗೊತ್ತಿದೆ, ಆದರೂ ಸಾಮಾನ್ಯ ಬಾಣಗಳನ್ನು ಬಿಡ್ತಿದ್ದಿ. ಆ ಕವಚ ವಿದ್ಯಾವನ್ನು ಭೇದಿಸುವಂತಹ ಬಾಣಗಳು ನಿನ್ನ ಹತ್ರ ಇಲ್ವಾ? ಅದನ್ನು ಬಿಡುವಂತಹ ಕಲೆಗಾರಿಕೆ ನಿನಗೆ ಗೊತ್ತಿಲ್ವಾ? ಅದನ್ನು ನಾನು ಹೇಳಬೇಕಾ ಆ ಬಾಣಗಳನ್ನು ಪ್ರಯೋಗ ಮಾಡುವಂತ? ನಿನಗೆ ಗೊತ್ತಾಗೋ ತನಕ ಯಾವಾಗ ಮುಗಿಸ್ತೀಯ ಯುದ್ಧವನ್ನು? ಜಯದ್ರಥನ ಹತ್ರ ಹೋಗ್ತೀಯೋ ಇಲ್ಲೋ ಅಂತ ಕೇಳ್ತಾನೆ. ಎರಡೇ ಕ್ಷಣ ಪರಮಾತ್ಮ ದುರ್ಯೋಧನ ಹಿಂಗೆ ಸರಿಸ್ತೀನಿ ನೋಡು ಅಂತ. ಆ ಕವಚ ವಿದ್ಯೆ ಭಾಳ ವಿಚಿತ್ರವಾದಂಥದ್ದು. ಏನಂತಂದರೆ ಕಣ್ಣಿನ ರೆಪ್ಪೆಯ ತುದಿಯ ಮಧ್ಯಭಾಗದಲ್ಲಿರುವಂತಹ ಅಂಶ ಏನಿರ್ತದಲ್ಲ ಅಷ್ಟನ್ನು ಅದು ಕವರ್ ಮಾಡೋದಿಲ್ಲ. ಎಲ್ಲ ಕಡೆ ಕವಚ ಇರ್ತದೆ. ಅದು ಉಗುರಿನ ಗಿಣ್ಣುಗಳು ಇರ್ತಾವೆ ನೋಡ್ರಿ, ಅಂದರೆ ಉಗುರಿನ ಮೇಲ್ಭಾಗದಲ್ಲಿ ಏನು ಮೃದುವಾದಂತಹ ಚರ್ಮ ಇರ್ತದಲ್ಲ, ಆ ಚರ್ಮದ ಭಾಗವನ್ನು ಅದು ಪ್ರೊಟೆಕ್ಟ್ ಮಾಡೋದಿಲ್ಲ. ಆ ಕವಚ ವಿದ್ಯಾದಲ್ಲಿ ಕೆಲವು ಲೂಪ್ ಪಾಯಿಂಟ್ಸ್. ಅಂದರೆ ಕವಚ ವಿದ್ಯಾ ಕಲ್ತಿರೋವನಿಗೆ ಬಾಣಗಳನ್ನು ಹೊಡಿಬೇಕಂದ್ರೆ ಅಂಥಲ್ಲೇನೆ ಹೊಡಿಬೇಕು. ಎಲ್ಲಿ ಹೊಡೆದ್ರೆ ಅವನಿಗೆ ಮರ್ಮಾಘಾತ ಆಗ್ತದೆ ಅಂಥಲ್ಲಿ ಮಾತ್ರ ಆ ಕವಚ ಇರೋದಿಲ್ಲ. ಅಷ್ಟು ಭಾಗ ಮಾತ್ರವೇ ಆ ಕವಚ ಬಿಟ್ಟಿರ್ತದೆ.
ಇನ್ನು ಉಳಿದಿದ್ದನ್ನೆಲ್ಲ ಶರೀರವನ್ನು ಇಡೀ ಆವರಣ ಮಾಡಿರ್ತದೆ ಅದು. ಅರ್ಜುನನಿಗೆ ಹೇಳ್ತಾನೆ, ಕವಚ ವಿದ್ಯೆ ಕಲ್ತಿದ್ದಾನೆ ಅಂತ ಗೊತ್ತಿದೆಯೋ ಇಲ್ಲ, ಅದನ್ನು ನಾಶ ಮಾಡು ಅಂತಾನೆ. ಆಗ ಉಗುರಿನ ತುದಿಯ ಮಧ್ಯದಲ್ಲಿ ಹೋಗೋ ಹಂಗೆ ಬಾಣಗಳನ್ನು ಹೊಡಿತಾನೆ. ಯೋಚನೆ ಮಾಡಿ, ಗಾವುದ ದೂರದಲ್ಲಿರ್ತಕ್ಕಂತಹ ಯೋದ್ಧಾರ ಅವನಿಗೆ ದುರ್ಯೋಧನ ಬಾಣಗಳನ್ನು ಬಿಟ್ಟರೆ, ಪ್ರತಿಯಾಗಿ ದುರ್ಯೋಧನನನ್ನು ಹೊಡೆದ್ರೆ ದುರ್ಯೋಧನನ ಉಗುರಿನ ಸಂಧಿಯಲ್ಲಿ ಬಾಣಗಳು ಹೋಗಬೇಕು. ಇನ್ನೆಷ್ಟು ನಿಪುಣತರವ ಇರಬೇಕು ಯುದ್ಧ ವಿದ್ಯಾದಲ್ಲಿ. ಇದೇನು ಭಾಳ ಆಶ್ಚರ್ಯ ಅಲ್ಲ ಅಂತಾರೆ ವೇದವ್ಯಾಸ ದೇವರು. ಹಾರುವಂತಹ ನೊಣದ ಕಾಲನ್ನು ಉದ್ದುದ್ದಾಗಿ ಎರಡು ಸೀಳ್ತಿದ್ದಂತೆ ಬಾಣ ಬಿಟ್ಟು. ಹಾರುವ ನೊಣ ಅದು ಕಾಲು ಅಲ್ಲಾಡಿಸ್ತಾ ಇರ್ತದೆ. ಆ ಕಾಲು ಅಲ್ಲಾಡಿಸ್ಬೇಕಾದ್ರೆ ಆ ಕಾಲು ಅಲ್ಲಾಡಿಸ್ತಕ್ಕಂತಹ ವೇಗ ಏನಿರ್ತದೆ, ಆ ವೇಗದಲ್ಲಿ ಇನ್ನು ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸ್ನಲ್ಲಿ ಅದು ಯಾವ ಕಾಲು ಇರ್ತದೋ ಆ ಕಾಲನ್ನು ಅಡ್ಡವಾಗಿ ಸೀಳೋದಲ್ಲ, ಉದ್ದವಾಗಿ ಸೀಳಬೇಕು. ಊಹಾಕ್ಕೆ ಅತೀತವಾಗಿರ್ತಕ್ಕಂತಹ ವಿದ್ಯೆ ಅರ್ಜುನನ ಧನುಷ್ ಪಾಂಡಿತ್ಯ ಅಂತ ಅನ್ನೋದು, ಅವನ ಧನುರ್ವಿದ್ಯಾ ಕೌಶಲ್ಯ ಅನ್ನೋದು ಆ ರೀತಿ ಇತ್ತು. ಕವಚವಿದ್ಯಾ ಕಲ್ತು ಬಂದ ಮೇಲೆ ದುರ್ಯೋಧನನಿಗೆ ಈ ರೀತಿ ಹೊಡಿತಾನೆ. ಮೊದಲು ಕವಚವಿದ್ಯಾ ಕಲಿಯೋಕ್ಕಿಂತ ಮುಂಚೆ ಸುಮ್ಮನೆ ಸಾಮಾನ್ಯವಾಗಿ ಹೊಡೆದು ಕಳಿಸಿರ್ತಾನೆ. ಕವಚವಿದ್ಯಾ ಕಲ್ತು ಬಂದ ಮೇಲೆ ಅವ ಅವತ್ತಿನ ಇಡೀ ದಿವಸ ಏನು ಮಾಡಿರಬಾರ್ದು, ಬಾಣ ಹಿಡಿದಿರಬಾರ್ದು, ಬಿಲ್ ಹಿಡ್ಕೊಂಡಿರಬಾರ್ದು. ಅವನು ಆ ರೀತಿಯಲ್ಲಿ ಏನು ಮಾಡ್ತಾನೆ, ಆ ಉಗುರುಗಳ ಸಂಧಿಗೆ ಏನು ಮಾಡ್ತಾನೆ, ಬಾಣಗಳನ್ನು ಹೊಡಿತಾನೆ. ಇದಾದಮೇಲೆ ದ್ರೋಣಾಚಾರ್ಯರು ಭೇಟಿ ಆಗ್ತಾರೆ ದುರ್ಯೋಧನಿಗೆ. ಏನಪ್ಪ ತಡಿಲಿಕ್ಕೆ ಸಾಧ್ಯ ಆಯ್ತಾ ಅಂತ ಕೇಳ್ತಾರೆ. ಏನು ಸ್ವಾಮಿ ನಿಮ್ಮ ಕವಚವಿದ್ಯೆ ಇಷ್ಟೊಂದು ದುರ್ಬಲನ? ನನ್ನ ಕವಚವಿದ್ಯಾ ದುರ್ಬಲ ಅಲ್ಲ, ಹಾಕ್ಕೊಂಡವ ನೀನೂ ದುರ್ಬಲ ಅಲ್ಲ. ಎದುರಿಗಿರುವಂತಹ ಯೋದ್ಧಾರ ಏನಿದ್ದಾನಲ್ಲ ಅವನನ್ನು ಭೀಭತ್ಸು ಅಂತ ಕರೀತಾರೆ ಅಂತ. ಭೀಭತ್ಸು ಅಂದರೆ ಭಯವನ್ನು ಹುಟ್ಟಿಸ್ತಕ್ಕಂಥವು. ತನ್ನ ವಿದ್ಯಾ ಸಾಮರ್ಥ್ಯದಿಂದಾಗಿ ಶತ್ರುಗಳ ಎದೆಯಲ್ಲಿ ಸಹಜವಾಗಿ ಏನಾಗಬೇಕು ಅಂದರೆ ಭಯ ಹುಟ್ಟಬೇಕು. ಭೀತಿ ಅನ್ನೋದು ಏನಾಗಬೇಕು, ಹುಟ್ಟಬೇಕು. ಆದ್ದರಿಂದಾಗಿ ಅವನು ವಾಸ್ತವದಲ್ಲಿ ಏನು ಕಾರ್ಯ ಮಾಡಲಾರ್ದನೆ ಅಂತ ಭೀಭತ್ಸತನ ಅಂತಂದ್ರೆ ಅತ್ಯಂತ ರೌದ್ರಮಯವಾದ ಕಾರ್ಯವನ್ನು ಮಾಡದೇನೆ ಸಾಮಾನ್ಯಕಾರೇಣ ಹೊಡೆಯುವಂಗಿದ್ರೂ ಕೂಡ ಏನಪ್ಪ ಇವನು ಏನು ಮಾಡಿಬಿಡ್ತಾನೋ ಅಂತ ಹೇಳಿ ಭಯಪಟ್ಟೆಲ್ಲರೂ ಭೀಭತ್ಸು ಅಂತ ಕರೀತಿದ್ರಂತೆ. ದುರ್ಯೋಧನ ಹೊಡೆದ ಮೇಲೆ ಅರ್ಥ ಮಾಡಿಕೊಂಡ ಯಾಕೆ ಅರ್ಜುನನನ್ನು ಭೀಭತ್ಸು ಅಂತ ಕರೀತಾರೆ ಅಂತ. ಯಾಕೆಂದರೆ ಅವನಿಗೆ ಅರ್ಥ ಆಗೋಂಗೆ ಹೊಡೆದಿದ್ದ. ಈ ಕಾರಣದಿಂದ ನನ್ನನ್ನು ಭೀಭತ್ಸು ಅಂತ ಕರೀತಾರೆ. ಇನ್ನು ಸಾಮಾನ್ಯವಾಗಿ ಮನುಷ್ಯ ಶರೀರದಲ್ಲಿ, ಪ್ರತಿಯೊಬ್ಬರ ಶರೀರದಲ್ಲಿ ಈ ಊನಗಳು ಇರ್ತವೆ, ನಾವು ಗಮನಿಸ್ಕೊಂಡಿರೋದಿಲ್ಲ. ನಮ್ಮ ಶರೀರನೇ ನಮಗೆ ಕೆಲವು ವ್ಯತ್ಯಾಸಗಳನ್ನು ಹೊಂದಿರ್ತದೆ. ಎಡಗಾಲು ಉದ್ದ ಇರ್ತದೆ, ಬಲಗಾಲು ಒಂದು ಅಂಗುಲ ಕಡಿಮೆ ಇರ್ತದೆ. ಗೊತ್ತಿರೋದಿಲ್ಲ, ನಾವೆರಡೂ ಸಮಾನವಾಗಿ ಇದೆ ಅಂತ ಅಂದ್ಕೊಂಡಿರ್ತೀವಿ. ಎಡಗೈ ಸ್ವಲ್ಪ ಉದ್ದಿರ್ತದೆ, ಬಲಗೈ ಚಿಕ್ಕದಿರ್ತದೆ, ಅಥವಾ ಬಲಗೈ ಉದ್ದಿರ್ತದೆ, ಎಡಗೈ ಚಿಕ್ಕದಿರ್ತದೆ. ಕಣ್ಣು ಒಂದು ಬಹಳ ತೀಕ್ಷ್ಣವಾಗಿರ್ತದೆ, ಇನ್ನೊಂದು ಸ್ವಲ್ಪ ಅಷ್ಟು ತೀಕ್ಷ್ಣತೆ ಇರೋದಿಲ್ಲ, ಸಾಮಾನ್ಯವಾಗಿರ್ತದೆ. ಹೆಚ್ಚಾಕೆ ಬಲಗೈಯಿಂದ ಯಾವ ಕೆಲಸವನ್ನು ವೇಗವಾಗಿ ಮಾಡ್ತೀವೋ ನಮಗೆ ಎಡಗೈಯಿಂದ ಆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಇರತಕ್ಕಂತಹ ಲೋಪದೋಷಗಳಿವು. ಬಲಗೈಯಿಂದ ಏನು ವೇಗವಾಗಿ ಯಾವ ಕೆಲಸ ಮಾಡ್ತೀವಿ, ಎಡಗೈಯಿಂದ ಅದನ್ನ ಮಾಡ್ತೀರೇನ್ರಿ ಅಂತಂದರೆ ಆಗೋದಿಲ್ಲ. ಅಥವಾ ಎಡಗೈಯವರು ಎಡಗೈಯಿಂದ ಮಾಡ್ತಾರಲ್ಲ ಅದನ್ನ ವೇಗವನ್ನು, ಅದನ್ನು ಬಲಗೈಯಿಂದ ಮಾಡಲಿಕ್ಕೆ ಬರೋದಿಲ್ಲ. ಅವರವ್ರಿಗೆ ಇರ್ತಕ್ಕಂಥದ್ದು. ಎಲ್ಲ ಕೆಲಸ ಮಾಡ್ತೀರೇನ್ರಿ ಅಂತ ಕೇಳಿದ್ರೆ ನಾವು ಕೊಡೋ ಉತ್ತರ ಏನು, ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಸರಿ, ಹಾಗಾದರೆ ಬಲಗೈಯಿಂದ ಮಾಡೋ ಕೆಲಸ ಎಡಗೈಯಿಂದ ಮಾಡ್ತೀರಾ? ಮಾಡ್ತೀವಿ, ನಿಧಾನ ಆಗ್ತದೆ, ತೊಂದರೆ ಆಗ್ತದೆ, ಕಷ್ಟಪಡ್ತೀವಿ ಅಂತ ಹೇಳ್ತೀವಲ್ವ. ಹಾಂ, ಅರ್ಜುನ ಅಂತಾನೆ, ಉಭೌ ಮೇ ತುಲ್ಯಕರ್ಮಾಣವು ಗಾಂಡೀವಸ್ಯ ವಿಕರ್ಷಣೆ ಭುಜೌ ಮೇ ಭವತಃ ಸಂಖ್ಯೆ ಪರಸೈನ್ಯ ವಿನಾಶನವು. ಬಲಗೈಯಿಂದ ಯಾವ ರೀತಿ ವೇಗವಾಗಿ ಬಾಣವನ್ನು ಬಿಟ್ಟು ಪರಸೈನ್ಯವನ್ನು ನಾಶ ಮಾಡ್ತಿದ್ದೋ ಅರ್ಜುನ, ಎಡಗೈಯಿಂದ ಅದೇ ವೇಗದಿಂದ ಮಾಡ್ತಿದ್ದಂತೆ. ಅದಕ್ಕೆ ಸವ್ಯಸಾಚಿ ಅಂತ. ಎರಡಕ್ಕೂ ಸಮಾನವಾದಂತಹ ವೇಗ. ಬಲಗೈ ವೇಗಕ್ಕೆ ಎಡಗೈ ವೇಗ ಅಂತನ್ನೋದೇನಾಗಿರಬಾರ್ದು, ತೊಂದರೆ ಆಗಿರಬಾರ್ದು. ಈ ಬಲಗೈ ಏನೋ ತುಂಬ ಕೆಲಸ ಮಾಡಿದ ತಕ್ಷಣ ಆಯಾಸ ಆಗಿ ಕೆಲಸ ಮಾಡೋದು ನಿಧಾನ ಆಗ್ತದೆ ಅಂದರೆ ಅಷ್ಟೇ ವೇಗದಿಂದ ಎಡಗೈ ಕೆಲಸ ಮಾಡಲಿಕ್ಕೆ ಆರಂಭ ಮಾಡೋದು. ಸಾಮಾನ್ಯವಾಗಿ ಆವಾಗ ಒಬ್ಬ ವ್ಯಕ್ತಿ ಕೆಲಸ ಮಾಡ್ದಂಗೆ ಆಗೋ ಇರೋದಿಲ್ಲ. ಕಂಪ್ಯಾರಿಟಿವ್ಲಿ ಹೇಳಿದ್ರೆ ಆವಾಗ ಇಬ್ಬರು ಒಂದು ಕೆಲಸವನ್ನು ಮಾಡ್ದಂಗೆ ಆಗ್ತದೆ. ಒಬ್ಬನೇ ಕೆಲಸ ಮಾಡಿದರೆ ಒಂದೇ ವೇಗದಲ್ಲಿ ಮಾಡ್ತಾ ಹೋದರೆ
ಮಾಡ್ತಾನೇ ಇದ್ದ ಅಂತಂದರೆ ಆ ವೇಗ ಏನಾಗ್ತದೆ ಅಂತಂದರೆ ಆ ಶರೀರದ ಆ ಅಂಗಾಂಗಗಳಿಗೆ ಆಯಾಸ ಆಗ್ತಿರೋ ಹಾಗೇ ವೇಗ ಕಡಿಮೆ ಆಗ್ತಾ ಬರ್ತದೆ. ಇಲ್ಲ, ಇವಂದೇನು ಬಲಗೈ ವೇಗ ಕಡಿಮೆ ಆಗುವಂತಹ ಪ್ರಸಂಗವೇ ಇಲ್ಲ, ಎಡಗೈ ಅಷ್ಟೇ ವೇಗದಿಂದ ಕೆಲಸ ಮಾಡ್ತದೆ. ಆದ್ದರಿಂದಾಗಿ ತಯೋ ಸವ್ಯೋ ಅಧಿಕಸ್ತಸ್ಮಾತ್ ಸವ್ಯಸಾಚೀತಿ ಮಾಂಬಿದು. ಹಾಗಾದರೆ ಸವ್ಯಸಾಚಿ ಅಂತ ಯಾಕೆ ಕಡಿಬೇಕು ಅಂದರೆ ಆ ವಿಚಾರದಲ್ಲಿ ಎಡಗೈ ಸ್ವಲ್ಪ ಉದ್ದ ಇದೆ. ಎರಡೂ ಸಮಾನವಾಗಿಯೇ ಕೆಲಸವನ್ನು ಮಾಡಿದ್ರೂ ಕೂಡ ಎಡಗೈ ಏನಿದೆಯಲ್ಲ ಅದು ಬಲಗೈ ಮಾಡತಕ್ಕಂತಹ ವೇಗದಕ್ಕಿಂತಲೂ ಸಮಾನವಾಗಿರ್ತಕ್ಕಂತಹ ವೇಗದಲ್ಲೇ ಕೆಲಸ ಮಾಡಿ ತಾನು ಅನುಕೂಲಕರವಾಗಿ ನನಗಿದ್ದರೂ ಕೂಡ ಬಲಗೈ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ ಎಡಗೈ ಜಾಸ್ತಿ ಉದ್ದ ಇದೆ, ಹೆಚ್ಚು ಉದ್ದ ಇದೆ. ಹಾಗೇನೆ ಸಾಗರಾಂತವಾಗಿರ್ತಕ್ಕಂತಹ ಪೃಥ್ವಿ ಮಂಡಲದಲ್ಲಿ ನನ್ನ ಹಾಗೆ ಬೆಳ್ಳಗನೆ ವರ್ಣ. ಬೆಳ್ಳಗಿರೋದು ಅಂತಂದರೆ ಅತೀ ತೀರ ಬಿಳುಪೇರಿರ್ತಕ್ಕಂಥದ್ದು, ರಕ್ತಹೀನತೆಯಿಂದಾಗಿ ಕೆಲವು ವ್ಯಕ್ತಿಗಳು ಬೆಳ್ಳಗಿರ್ತಾರಲ್ಲ, ಹಂಗಲ್ಲ. ಸುಂದರವಾಗಿರ್ತಕ್ಕಂತಹ ಶುಭ್ರವರ್ಣ, ಅದು ವರ್ಣೋಮೇ ದುರ್ಲಭ ಸಮಃ, ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧವಾಗಿರ್ತಕ್ಕಂತಹ ರೂಪ ಹೊಂದಿರೋದರಿಂದಾಗಿ ನನ್ನನ್ನು ಅರ್ಜುನ ಅಂತ ಕರೀತಾರೆ. ಅರ್ಜುನ ಅಂದರೆ ಅಚ್ಚ ಶುಭ್ರವರ್ಣ, ಅದನ್ನು ಅರ್ಜುನ ವರ್ಣ ಅಂತ ಕರೀತಾರೆ. ಮತ್ತು ಒಂದೇ ದಿವಸದಲ್ಲಿ ಹಗಲಿನ ಪೂರ್ವ ಫಾಲ್ಗುಣಿ ನಕ್ಷತ್ರ, ರಾತ್ರಿಯಲ್ಲಿ ಉತ್ತರ ಫಾಲ್ಗುಣಿ ಇರತಕ್ಕಂತಹ ದಿವಸದಲ್ಲಿ ಹಗಲಿನ ಕೊನೆಯ ಭಾಗದಲ್ಲಿ ನಾನು ಹುಟ್ಟಿದೆ. ಆದ್ದರಿಂದಾಗಿ ಎರಡರಲ್ಲಿ ಯಾವ ನಕ್ಷತ್ರ ಹೇಳಿದ್ರೂ ಕೂಡ ಫಲ್ಗುಣಿ ನಕ್ಷತ್ರದಲ್ಲೇ ಹುಟ್ಟಿದ್ದರಿಂದ ನನ್ನನ್ನು ಫಲ್ಗುಣ ಅಂತ ಕರೀತಾರೆ. ಆದ್ದರಿಂದಾಗಿ ನಾನು ಈ ರೀತಿಯಲ್ಲಿ ಏನಾಗಿದ್ದೇನೆ, ಒಂದೊಂದು ಹೆಸರಿಗೆ ಒಂದೊಂದು ಅಭಿಪ್ರಾಯ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ನೋಡ್ತಿರ್ಬೇಕಾದ್ರೆ ಇದೊಂದು ವಿಚಿತ್ರವಾದಂಥದ್ದು, ಮುಂದೆ ಇದರದು ಪ್ರಸಂಗನೂ ಬರ್ತದೆ. ನಾನು ನೋಡ್ತಿರ್ಬೇಕಾದ್ರೆ ನಮ್ಮಣ್ಣ ಯುಧಿಷ್ಠಿರ ಚಕ್ರವರ್ತಿ ಯಾರಾದ್ರೂ ಅವನ ರಕ್ತವನ್ನು ಅವನಿಗೆ ತೋರಿಸಿದ್ರು ಅಂತಾದರೆ ಅವನ ಇಡೀ ವಂಶವನ್ನು ನಾಶ ಮಾಡ್ತೀನಿ. ಆದ್ದರಿಂದಾಗಿ ಹಂಗೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ. ಆ ವಿಷಯದಲ್ಲಿ ನನಗೆಂದೂ ಸೋಲೇ ಬಂದಿಲ್ಲ. ಆದ್ದರಿಂದಾಗಿ ದೇವತೆಗಳಲ್ಲಿ ಮನುಷ್ಯರುಗಳಲ್ಲಿ ನನ್ನನ್ನು ಜಿಷ್ಣು ಅಂದರೆ ಜಯಶೀಲ ಅಂತ ಹೇಳಿ ಏನಾಗಿದ್ದೀನಿ, ನಾನು ಪ್ರಖ್ಯಾತನಾಗಿದ್ದೀನಿ. ಈ ಪ್ರತಿಜ್ಞೆ ಇವನು ಮಾಡಿದ್ದ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಮುಂದೊಂದು ಪ್ರಸಂಗ ಇದೆ. ವಿರಾಟ್ ರಾಜ ಮಾತಿನ ಭರದಲ್ಲಿ ಅಕ್ಷವನ್ನು ಎಸಿತಾನೆ. ಆಗ ಯುಧಿಷ್ಠಿರ ಚಕ್ರವರ್ತಿಯ ತುಟಿಗೆ ತಾಕಿ ರಕ್ತ ಬರುವಂತಹ ಒಂದು ಪ್ರಸಂಗ ಇದೆ. ಆಗ ಅಷ್ಟರಲ್ಲಿ ದ್ವಾರಪಾಲಕ ಕೂಗ್ತಾನೆ, ಯುದ್ಧಕ್ಕೆ ಹೋಗಿರ್ತಕ್ಕಂತಹ ಬ್ರಾಹ್ಮಣಳೆ ಬರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ತಕ್ಷಣ ಪ್ರತಿಹಾರಿಗೆ ಹೇಳಿ ಕಳಿಸ್ತಾನೆ ಯುಧಿಷ್ಠಿರ ವಿರಾಟ್ ರಾಜನ ಎದುರಿಗೇನೆ, ಬರಬೇಡ, ಅವನನ್ನು ಬೇಡ ಅಂತ ಹೇಳೋ, ಅಲ್ಲೇ ನಿಲ್ಲಿಸವನನ್ನು ಅಂತಾನೆ. ರಾಜ ಎದುರಿಗೆ ಇರ್ತಾನೆ, ರಾಜನ ಎದುರಿಗೇನೆ ಪ್ರತಿಹಾರಿಗೆ ಹೇಳಿ ಕಳಿಸ್ತಾನೆ. ಪ್ರತಿಹಾರಿ ಅಂದರೆ ಹೊರಗೆ ಬಂದವರ ವಿಷಯವನ್ನು ಹೇಳ್ತಕ್ಕಂತಹ ಒಬ್ಬ ರಕ್ಷಕ ಭಟ. ಅವನಿಗೆ ಹೇಳಿ ಕಳಿಸ್ತಾನೆ, ಒಳಗೆ ಬರಬೇಡ ಅಂತ ಹೇಳು, ಅವನಿಗೆ ಅಲ್ಲೇ ಇರುವಂತ, ಅವನಿಗೆ ಕಂಕಭಟ್ಟ ತಿಳಿಸಿದ್ದಾನೆ ಅಂತ ಹೇಳು, ಅಲ್ಲೇ ಇರಲಿಕ್ಕೆ ಹೇಳು, ನಾನು ಹೇಳೋ ತನಕ ಅವನು ಒಳಗೆ ಬರೋದು ಬೇಡ ಅಂತ. ರಕ್ತಸ್ರಾವ ನಿಂತ ಮೇಲೆ ಏನು ಮಾಡ್ತಾನೆ ಅಂದರೆ ಬರಲಿಕ್ಕೆ ಹೇಳ್ತಾನೆ. ಯಾಕೆಂದರೆ ಪ್ರತಿಜ್ಞೆ ಏನಿದೆ ಅಂದರೆ, ನನ್ನ ಎದುರಿಗೆ ಯುಧಿಷ್ಠಿರ ಚಕ್ರವರ್ತಿಯ ರಕ್ತವನ್ನು ಯಾರು ಯುಧಿಷ್ಠಿರನಿಗೆ ತೋರಿಸ್ತಾರೋ ಅವನ ಕುಲವನ್ನು ನಾಶ ಮಾಡ್ತೀನಿ ಅಂತ ಅವನ ಪ್ರತಿಜ್ಞೆ. ಹಂಗೇನಾದರೂ ಇದನ್ನು ನೋಡಿಬಿಟ್ಟ ಪ್ರಸಂಗ ಅಂತಂದರೆ ವಿರಾಟ್ ರಾಜನ ಕುಲ ನಾಶ ಮಾಡ್ತಾನೆ ಅವನು ಪ್ರತಿಜ್ಞಾಬದ್ಧನಾಗಿ. ಆ ಅನರ್ಥ ನಡೀಬಾರ್ದು ಅಂದ್ರೆ ತಡೆದು ಬಿಡಬೇಕು ಅಂತ ಹೇಳಿ ತಡಿತಾನೆ. ಮುಂದಕ್ಕಿದೆ ಇದೆ ಈ ಪ್ರಸಂಗ. ಹಾಗೆಯೇ ಇದು 10 ಹೆಸರುಗಳು ಜಗತ್ತಿನಲ್ಲಿ ಮತ್ತು ಪ್ರಸಿದ್ಧವಾದಂಥದ್ದು.
ಮತ್ತು ಹಾಗೇ ಈ 10 ಹೆಸರುಗಳ ಜೊತೆಗೆ ಎಲ್ಲ ದೇವತೆಗಳು ಸೇರಿ ಅಗ್ನಿಯನ್ನು ತೃಪ್ತಿಪಡಿಸಿ ಬ್ರಹ್ಮದೇವರನ್ನ ರುದ್ರದೇವರನ್ನ ನೋಡಿ ನಾನು ವರಪ್ರದಾಯಕರಾಗಿರ್ತಕ್ಕಂತಹ ದೇವತೆಗಳ ಸಮಕ್ಷಮದಲ್ಲಿ ದೇವತಾ ಕೃಪಾ ದೃಷ್ಟಿಯಿಂದ ಜ್ಞಾನವನ್ನು ಪಡೆದಿದ್ದೀನಿ. ಅದಕ್ಕೋಸ್ಕರವಾಗಿ ನನ್ನನ್ನು ಇನ್ನೂ ಒಂದು ಪ್ರಸಿದ್ಧ ಹೆಸರಿನಿಂದ ಕರೀತಾರೆ, ಕೃಷ್ಣ ಅಂತಲೂ ನನ್ನ ಹೆಸರು. ನಿನಗೆ 10 ಹೆಸರು ಗೊತ್ತಿದ್ದಾವೆ, ನನಗೆ 11ನೇ ಹೆಸರು ಹೊಂದಿದೆ, ಅದು ನನಗೆ ಗೊತ್ತಿದೆ. ಅರ್ಜುನನನ್ನೇ ಕೃಷ್ಣ ಅಂತ ಹೇಳಿ ಕರೆಯೋದಿದೆ. ಅದಕ್ಕೆ ನಾನು ಆ ದೇವತೆಗಳು ಎಲ್ಲ ಸಂತೋಷದಿಂದ ನಾಮಧೇಯಗಳನ್ನು ನನಗೆ ಕೊಟ್ಟ ಮೇಲೆ ನನಗೆ ವರ ಬೇಡು ಅಂತ ಹೇಳಿದ್ರು. ಆಗ ನಾನು ಬ್ರಾಹ್ಮ, ಪಾಶುಪತ, ಸ್ಥೂಣಾಕರಣ, ಐಂದ್ರಾಸ್ತ್ರ, ವರುಣಾಸ್ತ್ರ, ಆಗ್ನೇಯ, ವಾಯವ್ಯ, ವೈಷ್ಣವಾಸ್ತ್ರ ಇವುಗಳನ್ನೆಲ್ಲವನ್ನೂ ಕೂಡ ಏನು ಮಾಡಿದ್ದೀನಿ, ಆ ದೇವತೆಗಳ ಹತ್ರ ವರದ ರೂಪದಲ್ಲಿ ಪಡೆದಿದ್ದೀನಿ. ಇಷ್ಟು ವರಗಳನ್ನು ಅಸ್ತ್ರಗಳನ್ನು ಪಡೆದ ಮೇಲೆ ಏಕಾಕಿಯಾಗಿ ಇಂದ್ರಸಾರಥಿಯಾಗಿರ್ತಕ್ಕಂಥ ಮಾತಲಿಯನ್ನು ಕರ್ಕೊಂಡು ಹೋಗಿ ಒಬ್ಬನೇ 3.5 ಕೋಟಿ ದೈತ್ಯರಿದ್ದರು ನಿವಾತಕವಚರು. ಅವರನ್ನು ಯುದ್ಧದಲ್ಲಿ ಏಕಾಂಗಿಯಾಗಿ ನಾನೊಬ್ಬನೇ ಗೆದ್ದೆ. ಸೈಹಿಕೇಯರಿದ್ದರು, ಅವ್ರನ್ನ ನಾನು ಗೆದ್ದೆ. ಮತ್ತು ಹಾಗೇ ಕಾಲಕೇಯರಿದ್ದರು, ಅವರನ್ನು ಗೆದ್ದಿದ್ದೀನಿ. ಈ ರೀತಿಯಲ್ಲಿ ನನ್ನ ಸಾಮರ್ಥ್ಯ ಅಂತನ್ನೋದು ಬಹಳ ವಿಸ್ತಾರವಾದಂಥದ್ದು. ಈಗೇನು ಬಂದಿದ್ದಾನಲ್ಲ ದುರ್ಯೋಧನ, ಇವನು ನಾನು ಕೊಟ್ಟಿರ್ತಕ್ಕಂತಹ ಜೀವನದಾನದಲ್ಲಿ ಬದುಕ್ತಿರ್ತಕ್ಕಂತಹ ನನ್ನ ದಯದಿಂದ ಬದುಕುತ್ತಿರೋ ಯುಧಿಷ್ಠಿರನ ದಾಸ. ಅವನು ನನ್ನ ದಯೆಯಿಂದ ಬದುಕ್ತಿರೋ ಯುಧಿಷ್ಠಿರನ ದಾಸ. ಗಂಧರ್ವರುಗಳು ಇವನನ್ನು ಬಂದು 14,000 ಜನ ಏಕಕಾಲಕ್ಕೆ ಮುತ್ತಿ ಇವನನ್ನು ಹೆಡಮುರಿಗೆ ಕಟ್ಟಿಕೊಂಡು ಹೊತ್ತುಕೊಂಡು ಹೋಗಬೇಕಾದ್ರೆ ಏಕಾಂಗಿಯಾಗಿ ಹೋಗಿ ಚಿತ್ರಸೇನನೇ ಮೊದಲಾಗಿರ್ತಕ್ಕಂತಹ ಗಂಧರ್ವರುಗಳ ಜೊತೆಗೆ ಯುದ್ಧವನ್ನು ಮಾಡಿ ಗೆದ್ದು ಇವನನ್ನು ಬಿಡ್ರಿ ಅಂತ ಹೇಳಿ ಬಿಡಿಸಿ ಕರ್ಕೊಂಬಂದಿದ್ದೀನಿ ಅಂತ ಹೇಳಿ ಅರ್ಜುನ ತನ್ನ ಸಾಮರ್ಥ್ಯವನ್ನು ಕ್ಲುಪ್ತವಾಗಿ, ಬೇಕಾದಷ್ಟಿದೆ ಅದರಲ್ಲಿ ಸ್ವಲ್ಪ ಎಷ್ಟು ಹೇಳಿದರೆ ಉತ್ತರನಿಗೆ ಗೊತ್ತಾಗಬೇಕೋ ಅಷ್ಟ ಹೇಳ್ದ. ಅವ ಉತ್ತರನಿಗೆ ಪ್ರಾಯ ಆಗ ಮೂರ್ಛೆ ಬರುವಂತಹ ಸನ್ನಿವೇಶ. ಯಾಕಂದರೆ ಎದುರಿಗೆ ನಿಂತವನು ಅರ್ಜುನ ಅಂತ ಕೇಳ್ತಿರೋ ಹಾಗೇನೆ ಭಯ, ಆತಂಕ, ದುಗುಡ. ಅಲ್ಲಿ ಕುರುಸೈನ್ಯ ನೋಡಿದ್ದಕ್ಕಲ್ಲ, ಇಲ್ಲಿ ಇವನು ನೋಡ್ತಿರೋ ಹಾಗೇನೆ ಭಯ ಆರಂಭ ಆಗೋಯ್ತು ಅವನಿಗೆ. ಏನೆಲ್ಲ ಹೇಳ್ಕೊಂಡು ಬಂದಿದ್ದ, ನಾನು ಅರ್ಜುನನಿಗೆ ಸಮಾನನಾದ ಯೋದ್ಧಾರ ಅಂತ ಅರ್ಜುನನನ್ನು ನೋಡೋಕ್ಕಿಂತ ಮುಂಚೆ ಹೇಳಿದ್ದ. ಅರ್ಜುನನನ್ನು ನೋಡಿದ ಮೇಲೆ ಭಯಗ್ರಸ್ತನಾಗಿ ಏನು ಮಾಡ್ತಾ ಇದ್ದಾನೆ, ಕೈ ಮುಗಿದು ಕೇಳ್ಕೊತಾ ಇದ್ದ, ನೋಡಪ್ಪ ನಾನೇ ಭೂಮಿಂಜಯ ಅಂಥೇಳಿ ನನ್ನನ್ನು ಉತ್ತರ ಕುಮಾರ ಅಂತ ಕರಿತಾ ಇದ್ದಾರೆ, ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ಅವನು ಕಾಲು ಹಿಡ್ಕೊಂಡು ಗಟ್ಟಿಯಾಗಿ ನಮಸ್ಕಾರ ಮಾಡಿ ಕೇಳ್ಕೊತಾನೆ. ಯರಜ್ಞಾನಾದ ಅವೋಚಂ ತ್ವಾಂ ಪ್ರಮಾದೇನ ನರೋತ್ತಮ ಅಕೃತ್ವಾ ಹೃದಯ ಸರ್ವಂ ಕ್ಷಂತುಮರ್ಹಸಿ ತನ್ಮಮ. ನಾನು ಆಕಸ್ಮಿಕವಾಗಿ ತಿಳಿದೇನೆ, ಅಜ್ಞಾನದಿಂದ ಏನೇನು ಮಾತುಗಳನ್ನು ಆಡಿದ್ದೇನೆ, ಆ ಮಾತುಗಳನ್ನು ಎಲ್ಲವನ್ನೂ ಕೂಡ ಮತ್ತೆ ನೀನು ಮರ್ತು ಬಿಡು. ಮರೆತು ಕೃಪಾದೃಷ್ಟಿಯಿಂದ ನನ್ನನ್ನು ನೋಡಪ್ಪ, ಅನುಕಂಪದಿಂದ ನೋಡು. ದಾಸೋಹಂತೆ ಭವಿಷ್ಯಾಮಿ ಪಶ್ಯಮಾಂ ಅನುಕಂಪಯ. ನೀನು ದಾಸನಾಗಿರ್ತೀನಿ, ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ದಯಮಾಡಿ ನನ್ನ ಮೇಲೆ ಕೋಪ ಮಾಡ್ಕೊಬೇಡಪ್ಪ ಅಂತ ಹೇಳಿ ಕೇಳ್ತಾನೆ. ಹಾಗೆಯೇ ನಾನು ನಿನ್ನ ಸಾರಥ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದೆ, ಅದು ಒಂದು ದೊಡ್ಡ ಭಾಗ್ಯ. ಅವಶ್ಯವಾಗಿ ನಾನು ನಿನ್ನ ಸಾರಥ್ಯ ಕರ್ಮವನ್ನು ಮಾಡ್ತೀನಿ, ಅದಕ್ಕೋಸ್ಕರವಾಗಿ ನನ್ನನ್ನು ಸ್ವೀಕಾರ ಮಾಡು. ಹಾಗೆಯೇ ದುರ್ಯೋಧನಾದಿಗಳನ್ನು ಗೆದ್ದು ನನ್ನ ದೇಶದ ಪಶುಗಳನ್ನು ಕರ್ಕೊಂಬ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಅರ್ಜುನ ಅಂತಾನೆ, ಏನಿಲ್ಲಪ್ಪ, ಭಯ ಪಡಲಿಕ್ಕೆ ಹೋಗಬೇಡ, ಅವಶ್ಯವಾಗಿ ನಾನು ಯುದ್ಧವನ್ನು ಗೆಲ್ತೀನಿ. ನೀನು ಧೈರ್ಯದಿಂದ ಏನು ಮಾಡು ಅಂತಂದರೆ ಸಾರಥ್ಯ ಕರ್ಮವನ್ನು ಮಾಡು ಅಂಥೇಳಿ ಸ್ವಸ್ಥೋಭವ ಮಹಾಬುದ್ಧೇ ಪಶ್ಯಮಾಂ ಶತ್ರುಭಿಃ ಸಹ. ನೋಡಿ ಇನ್ನು ಮೇಲೆ ಯುದ್ಧ ಅನ್ನೋದು ಹೇಗಿರ್ತದೆ, ನಾನು ಯುದ್ಧ ಮಾಡ್ತೀನಿ, ನೋಡ್ತಾ ಇರು.
ಆದರೆ ಭಯ ಪಡ್ಲಿಕ್ಕೆ ಹೋಗಬೇಡ. ಯಾಕೆ ಅಂದರೆ ಈ ಗಾಂಡೀವ ಧನಸ್ಸು ಇದರ ಟಂಕಾರ ಏನಿದೆಯಲ್ಲ ಅದು ಬಹಳ ಕರ್ಣಭೀಭತ್ಸವಾಗಿರ್ತದೆ, ಕಿವಿ ಗಡಚಿಕ್ಕೋಂಗೆ ಬರ್ತದೆ. ಹಾಗೆಯೇ ನನ್ನ ಶಂಖಧ್ವನಿ ದೇವದತ್ತ ಅನ್ನುವಂತಹ ಶಂಖ, ಈ ಸ್ವರ್ಣಾಲಂಕೃತವಾಗಿರತಕ್ಕಂಥ ಬಾಣಗಳು, ಇದರಿಂದ ಇವು ಅಕ್ಷಯವಾಗಿರತಕ್ಕಂಥ ಬತ್ತಳಿಕೆ, ಇದರಿಂದ ಬಾಣಗಳನ್ನು ತೆಗೀತಾ ಇದ್ದರೆ ಬಾಣಗಳು ಕಡಿಮೆ ಆಗೋದು ಅಂತನ್ನುವಂತಹ ಪ್ರಸಂಗನೇ ಇಲ್ಲ. ಅದಕ್ಕೋಸ್ಕರವಾಗಿ ಮತ್ತೆ ನಾನು ಈಗ ಏನು ಮಾಡ್ತೀನಿ ಅಂದರೆ ವಲಯಾಕಾರದಲ್ಲಿ ನನ್ನ ಬಾಹುಗಳನ್ನು ಚಾಚಿ ನನ್ನ ಬಾಹುಗಳ ಮಧ್ಯದಲ್ಲಿ ವಲಯಾಕಾರದಲ್ಲಿ ನಾನು ನನ್ನ ಬಾಹುಗಳನ್ನು ಚಾಚಿದೆ ಅಂದರೆ ಅದರ ಮಧ್ಯದಲ್ಲಿ ಕುರುಸೈನ್ಯ ಹೆಂಗೆ ಸಿಗಾಕ್ಕೊಳ್ತದೆ ಅಂತ ನೋಡ್ಕೊ. ಎಷ್ಟು ವಿಸ್ತಾರವಾಗಿ ಚಾಚ್ತೀನಿ, ಅದರ ಮಧ್ಯದಿಂದಾಗಿ ಹೆಂಗೆ ಸಿಕ್ಕು ಒದ್ದಾಡ್ತದೆ ಈ ಕೌರವ ಸೈನ್ಯ ಅಂತ ಅನ್ನೋದನ್ನು ನೋಡ್ತಾ ಇರು. ಬಿಬೇಹಿ ನಾನಹಂ ಏತೇಭ್ಯ. ಅವಾಗಂತಾನೆ ಅರ್ಜುನನ ಆ ಸಾಮರ್ಥ್ಯವನ್ನು ನೋಡಿ, ನಾನೇನು ಹೆದರೋದಿಲ್ಲ ಅಂತಾನೆ. ಇಲ್ಲಿವರೆಗೆ ಹೆದರ್ತೀನಿ ಅನ್ನೋನು, ಓಡೋಗ್ತೀನಿ ಅಂತನ್ನೋನು. ಅರ್ಜುನನ ವಿಚಾರ ಕೇಳ್ತಿರೋ ಹಾಗೇನೆ ಏನಂತಾನೆ ಅಂದರೆ ಉತ್ತರ, ನನಗೇನು ಭಯ ಇಲ್ಲ ಅಂತಂತಾನೆ. ತಮಿಳಿನಲ್ಲಿ ಒಂದು ಅದ್ಭುತವಾದ ಪ್ರಸಂಗವನ್ನು ಹೇಳ್ತಾನೆ ತಿರುವಳ್ಳವರು. ಈ ಸರ್ಪಗಳಿಗೂ ಗರುಡನಿಗೂ ಸದಾ ಕಾಲಕ್ಕೂ ವೈಷಮ್ಯ. ಇಬ್ಬರಿಗೂ ಪರಸ್ಪರರಲ್ಲಿ ಏನಂತಂದರೆ, ಗರುಡನನ್ನು ನೋಡಿದರೆ ಸರ್ಪಗಳು ಓಡಿ ಹೋಗಬೇಕು ಅಲ್ವಾ, ಹೀಗೇ ಇರೋದು. ಒಂದು ಸರ್ತೆ ಗರುಡದೇವರು ಹೋಗ್ತಾ ಇದ್ರಂತೆ. ರುದ್ರದೇವ್ರ ಕೊರಳಲ್ಲಿರುವಂಥ ಸರ್ಪ ಕೇಳ್ತಂತೆ, ಏನು ಗರುಡ ಚೆನ್ನಾಗಿದೆಯಾ ಅಂಥೇಳಿ. ಸರ್ಪ ಗರುಡನನ್ನು ಕೇಳ್ತದೆ, ಎಲ್ಲಿದ್ದುಕೊಂಡು? ರುದ್ರದೇವರ ಹೆಗಲಲ್ಲಿದ್ದುಕೊಂಡು. ಏನು ಗರುಡ ಚೆನ್ನಾಗಿದೆಯಾ ಅಂತ. ಯಾಕೆ? ರುದ್ರದೇವರ ಆಶ್ರಯ ಇದೆ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೆ ಮಾತಾಡ್ಬೋದಲ್ಲ. ಯಾರಿಗೆ? ಗರುಡನಿಗೇನೆ ಮಾತಾಡ್ಬೋದು. ಏನು ಗರುಡ ಆರಾಮ ಚೆನ್ನಾಗಿದೆಯಾ ಅಂತ ಹೇಳಿ ಕೇಳಬೇಕಂದ್ರೆ ಆ ಗರುಡದೇವ್ರು ತಿರುಗಿ ನೋಡಿದರೆ ಆಮೇಲೆ ಏನು ಹೆಡೆ ಎತ್ತಿರ್ತದೋ ಆ ಹೆಡೆ ಹಾಗೇನೆ ಏನಾಗಿಬಿಡ್ಬೇಕು, ಇಳಿದೋಗ್ಬಿಡ್ಬೇಕು ಆ ಅವಸ್ಥೆ. ಆದರೆ ಎಲ್ಲಿರ್ತದೆ ಆ ಸ್ಥಾನಕ್ಕೆ ಭಾಳ ಮಹತ್ವ ಇದೆಯಲ್ಲ ಅಂತಾನವನು ಆ ರೀತಿಯಲ್ಲಿ ಉತ್ತರ. ಬಿಬೇಹಿಮಿನಾಹಂ ಏತೇಭ್ಯ ಜಾನಾಮಿ ತ್ವಾಂ ಸ್ಥಿರಂ ಯುಧೆ. ನೀ ಇದ್ದೀಯಾ ಅಂತಂದ್ಮೇಲೆ ಮುಗಿದೋಯ್ತು. ಇನ್ನೇನು ಧೈರ್ಯ ಅಂತಂದರೆ ಮತ್ತು ನಿನಗೇನೆ ಧೈರ್ಯ ಅಂತ ಅನ್ನೋದು ಇನ್ನೊಂದು ಹೆಸರು. ಅದಕ್ಕೋಸ್ಕರವಾಗಿ ನನಗೆ ಒಂದು ಮಾತ್ರ ಭಾಳ ದೊಡ್ಡ ಸಂದೇಹ ಉಳಿದುಬಿಟ್ಟಿದೆ, ಅದನ್ನೊಂದನ್ನು ಪರಿಹಾರ ಮಾಡಿಬಿಡು. ಇಷ್ಟೆಲ್ಲ ಸಾಮರ್ಥ್ಯವಂತನಾಗಿರ್ತಕ್ಕಂಥ ನೀನು ಅದು ಹೆಂಗೆ ಈ ಷಂಡ ವೇಷದಲ್ಲಿ ತಿರುಗಾಡ್ತಾ ಇದ್ದಿ? ಇದೊಂದು ದೊಡ್ಡ ಪ್ರಶ್ನೆ. ಇದನ್ನೊಂದನ್ನು ಪರಿಹಾರ ಮಾಡಿಬಿಡು. ನೋಡಿದ್ರ ಅಂದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಮೂಲ ಕಾರಣ ಏನು ಅಂತಂದ್ರೆ ಇದೇನೆ. ಹೀಗೆ ಷಂಡನ ಹಾಗೆ ತಿರುಗಾಡ್ತಕ್ಕಂಥ ನೀನು ಇಂದ್ರನಿಗೆ ಸಮಾನನಾಗಿರ್ತಕ್ಕಂಥವನು, ಕುರುಕುಲವನ್ನು ಹಿಮ್ಮೆಟ್ಟಿಸಬಲ್ತಕ್ಕಂತಹ ಮಧ್ಯಮ ಪಾಂಡವ ಅಂತ ನೀ ಹೇಳಿಕೊಂಡ್ರೆ ನಂಬೋದು ಹೇಗೆ ಅಂತ ಹೇಳಿ ಭಯ ಆಗ್ತದೆ. ಅಂದರೆ ಅದಕ್ಕಂತಾನೆ ಅರ್ಜುನ, ಇಲ್ಲ ನಮ್ಮಣ್ಣ ಒಂದು ಆಜ್ಞಾ ಮಾಡಿದ್ದ, 1 ವರ್ಷದವರೆಗೆ ನೀ ಇಂಥ ವ್ರತ ಮಾಡಬೇಕು ಅಂತ. ನಮ್ಮಣ್ಣ ಏನೋ ಆಜ್ಞಾ ಮಾಡಿದ್ನೋ ಆ ಆಜ್ಞಾಕ್ಕೋಸ್ಕರವಾಗಿ 1 ವರ್ಷ ಈ ವ್ರತ ಮಾಡಿದ್ದೀನಿ. 1 ವರ್ಷ ಆಜ್ಞಾ ಮಾಡಿದ್ದ ನಮ್ಮಣ್ಣ, ಮುಗಿದಿದೆ ಅದು ವ್ರತ, ಇನ್ನು ಈ ವೇಷವನ್ನು ಬಿಟ್ಟುಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಈ ರೀತಿಯಲ್ಲಿ ಬಂದಿದೆ ಷಂಡತ್ವ ಅನ್ನೋದು ವಾಸ್ತವದಲ್ಲಿ ನಾನು ಹೇಳಿದರೆ ಬೇರೆಯವ್ರಿಗೆ ಗೊತ್ತಾಗಬೇಕೇ ಹೊರತಾಗಿ ಬೇರೆಯವರಿಗೆ ಇದು ಯಾವುದೇ ಕಾರಣದಲ್ಲಿಯೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ದೆ. ಉತ್ತರ ಆಗಂತಾನೆ, ಯಾಕೆ ನಾನು ಪ್ರಶ್ನೆ ಕೇಳಿದೆ ಅಂದರೆ, ಬಹಳ ದೊಡ್ಡ ಅನುಗ್ರಹ ಮಾಡಿದ ಹಾಗಾಯಿತು. ನೀನು ನನಗೆ ಪರಮಾನುಗ್ರಹ ಮಾಡಿ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀಯಾ. ಯಾಕೆ ಅಂದರೆ ನಿನ್ನಂಥ ಯೋದ್ಧಾರನಿಗೆ ಹಿಂಗೆ ನಪುಂಸಕತನ ಅಂತನ್ನೋದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಿಕ್ಕೆ ಶಕ್ಯ ಇಲ್ಲ. ಸಾಮಾನ್ಯ ಪುರುಷನಿಗೇನೆ ನಪುಂಸಕತನ ಬಂದರೆ ಅದೊಂದು ಹೇಯವಾಗಿರತಕ್ಕಂತಹ ಊನತೆ. ಅಂಥದ್ರಲ್ಲಿ ಯೋಗ್ಯನಾಗಿರ್ತಕ್ಕಂಥವನು, ಸಮರ್ಥನಾದಂಥವನು, ಜಗತ್ತನ್ನು ಆಳುವಂತಹ ಸಾಮರ್ಥ್ಯ ಇದ್ದಂಥವನು ನೀನು ನಪುಂಸಕನ ಹಾಗೆ ಅಡ್ಡಾಡ್ತಿ ಅಂತಂದ್ರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಹಾಗೆ
ಅದಕ್ಕೆ ನಾನು ಸಂದೇಹವನ್ನು ಪಟ್ಟಿದ್ದಕ್ಕೆ ಎಲ್ಲದಕ್ಕೂ ಕೂಡ ನೀ ಏನು ಮಾಡಿದ್ದೀಯೋ ಆ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಿ. ಇನ್ನು ಮುಂದೆ ನಾನು ಸಾರಥ್ಯ ಕರ್ಮವನ್ನು ಮಾಡ್ತೀನಿ. ಹೇಗೆ ಪರಮಾತ್ಮನಿಗೆ ಮತ್ತು ದಾರುಕ ಸಾರಥಿಯಾಗಿ ಸಾರಥ್ಯ ಕರ್ಮವನ್ನು ನಿಪುಣತರವಾಗಿ ಮಾಡ್ತಾನೆ, ಇಂದ್ರದೇವರಿಗೆ ಮಾತಲಿ ಯಾವ ರೀತಿಯಾಗಿ ಸಾರಥಿಯಾಗಿದ್ದಾನೋ ಆ ರೀತಿಯಲ್ಲಿ ನಾನು ನನಗೇನು ಮಾಡ್ತೀನಿ ಅಂದರೆ ಸಾರಥ್ಯವನ್ನು ನಡೆಸ್ತೀನಿ. ನಿಸ್ಸಂದೇಹವಾಗಿ ನಾನು ಮಾಡ್ತಕ್ಕಂಥದ್ದನ್ನು ಸಾರಥ್ಯವನ್ನು ನೀನು ನೋಡಬೇಕು ಅಂತಂದಾಗ ಆಗ ಅರ್ಜುನ ಅಂತಾನೆ, ಈ ರಥ ವಾಸ್ತವದಲ್ಲಿ ಏನಪ್ಪ ಅಂತಂದರೆ ನಾನು ಹೋಗತಕ್ಕಂಥ ಯುದ್ಧಕ್ಕೆ ಯೋಗ್ಯವಾಗಿರ್ತಕ್ಕಂಥ ರಥ ಅಲ್ಲ. ಅದಕ್ಕೋಸ್ಕರವಾಗಿ ನಮಗೇನೇ ಬೇಕಾಗಿರತಕ್ಕಂಥ ಒಂದು ರಥ ಬೇರೆದಿದೆ ಅಂತ ಹೇಳಿ ಏನು ಮಾಡಿದ್ದಾನೆ, ಆಗ ಪರಮಾತ್ಮನನ್ನು ಸ್ಮರಣ ಮಾಡಿ ಗಾಂಡೀವವನ್ನು ಧಾರಣ ಮಾಡಿ ತನ್ನ ರಥವನ್ನು ಸ್ಮರಣ ಮಾಡ್ತಾನೆ. ಸ್ಮರಣ ಮಾಡ್ತಿರೋ ಹಾಗೇನೆ ಆಗ ಆ ರಥ ಬರ್ತದೆ. ರಥ ಬಂದಾಕ್ಷಣಕ್ಕೆ ನೋಡ್ತಾನೆ, ಬೇರೆ ರಥದ ಹಂಗೆ ಸಾಮಾನ್ಯವಾದದ್ದಲ್ಲ, 4 ಕುದುರೆಗಳು, ಉದಾತ್ತವಾಗಿರ್ತಕ್ಕಂಥ ದೊಡ್ಡ ರಥ. ಆ ರಥದಲ್ಲಿ ಸಾರಥ್ಯ ಕರ್ಮಕ್ಕೆ ತಾನು ಕೂತ್ಕೋಬೇಕು. ಉತ್ತರ ನೋಡಿ ದಿಗ್ಭ್ರಾಂತನಾಗ್ತಾನೆ. ಆ ರಥ ಬಂದ ಮೇಲೆ ಏನು ಮಾಡ್ತಾನೆ ಅಂದರೆ, ಅರ್ಜುನ ತಾನೇ ಬಂದಿದ್ದೀನಿ ಅಂತನ್ನೋದು ಕುರುಸೈನ್ಯಕ್ಕೆ ಗೊತ್ತಾಗಲಿ. ಯಾಕೆಂದರೆ ಸಾಮಾನ್ಯರು ಬಂದಿದ್ದಾರೆ ಯುದ್ಧಕ್ಕೆ ಅಂತ ಇಲ್ಲಿವರೆಗೆ ಅಂದ್ಕೊಂಡಿದ್ದಾರೆ. ಯಾರೋ ಆಟ ಆಡತಕ್ಕಂಥ ಹುಡುಗರು ನಪುಂಸಕರು ಬಂದು ಯುದ್ಧ ಮಾಡ್ತಿದ್ದಾರೆ ಅಂತ ಅವರು ಗೊತ್ತಿರಲಿಲ್ಲ. ಯಾರದೋ ಜೊತೆಗೆ ಯುದ್ಧ ಮಾಡ್ತಿದ್ವಿ ಅಂತ ಹೇಳಿ ಯುದ್ಧ ಮಾಡೋದು ಬೇಡ, ಬಂದಿರತಕ್ಕಂಥ ಯೋದ್ಧಾರ ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಉತ್ತರನ ಸಾರಥಿಯನ್ನಾಗಿ ಮಾಡಿಕೊಂಡು ತನ್ನ ರಥದಲ್ಲಿ ಏರಿ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಬಂದುಬಿಟ್ಟು ಏನು ಮಾಡ್ತಾನೆ ಅಂದರೆ, ತನ್ನದೇ ಆಗಿರತಕ್ಕಂಥ ಶಂಖ ದೇವದತ್ತ ಅಂಥೇಳಿ ಆ ಶಂಖಧ್ವನಿಯನ್ನು ಮಾಡ್ತಾನೆ. ಆ ಮಾಡ್ತಿರೋ ಹಾಗೇನೆ ಆ ಧ್ವನಿಯನ್ನು ಕೇಳ್ತಾರೆ ನೋಡ್ರಿ. ಅಲ್ಲಿ ಇದ್ದಂಥವ್ರು ಯಾರ್ಯಾರು ದ್ರೋಣ ಭೀಷ್ಮ ಕರ್ಣ ಕೃಪಾದಿಗಳು ಯಾರ್ಯಾರಿದ್ರೋ ಆ ಧ್ವನಿಯನ್ನು ಕೇಳ್ತಿರೋ ಹಾಗೇನೆ ಏನಾಗಿಬಿಡ್ತವೆ ಅಂತಂದರೆ, ಅಲ್ಲಿರ್ತಕ್ಕಂಥವ್ರು ರಥಕ್ಕೆ ಏನೇನು ಕುದುರೆಗಳನ್ನು ಕಟ್ಟಿದ್ರಲ್ಲ ಆ ಕುದುರೆಗಳೆಲ್ಲವೂ ಕೂಡ ಮೊಣಕಾಲು ಊರಿಬಿಡ್ತವೆ. ಕುದುರೆಗಳು ಆ ರೀತಿಯಲ್ಲಿ ಮೊಣಕಾಲು ಊರೋದು ಅಂತೇನಿದೆಯಲ್ಲ, ಅದು ಯುದ್ಧದ ಸೋಲಿನ ಚಿಹ್ನೆ. ಅದು ಆ ರೀತಿಯಲ್ಲಿ ಭಯಗ್ರಸ್ತವಾಗಿ ಬಿಟ್ಟಿದ್ದಾವೆ. ಅದಕ್ಕೆ ಅದನ್ನು ನೋಡಿ ಉತ್ತರನು ಏನು ಮಾಡ್ತಾನೆ, ಮತ್ತು ಭಯಪಡ್ತಾನೆ. ಆಗ ಅರ್ಜುನ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡ್ತಾನೆ. ಪ್ರೋತ್ಸಾಹವನ್ನು ಮಾಡಿ, ನೀನೇನು ಭಯಪಡಲಿಕ್ಕೆ ಹೋಗಬೇಡ, ಇದು ಇನ್ನು ಮುಂದೆ ರಣರಂಗದಲ್ಲಿ ಈ ರೀತಿಯಲ್ಲಿ ನಿರಂತರವಾಗಿ ಇಂಥ ಶಬ್ದಗಳೆಲ್ಲ ಬರ್ತಿರ್ತವೆ, ಭಯಪಡಬೇಡ, ಸಾರಥ್ಯ ಕರ್ಮವನ್ನು ಮಾಡು ಅಂತ ಹುರಿದುಂಬಿಸಿ ಏನು ಮಾಡ್ತಾನೆ ಅಂದರೆ, ಅವನ ಕೈಯಲ್ಲಿ ಕುದುರೆಗಳ ಚಾಟಿಯನ್ನು ಕೊಡ್ತಾನೆ. ಉತ್ತರ ಕುದುರೆಗಳನ್ನು ಮುಟ್ಟುತ್ತಿರೋ ಹಾಗೇನೆ ತಡ ನಾಗಾ ಲೋಟದಿಂದ ಏನು ಮಾಡ್ತಾವೆ ಅಂದರೆ, ಅವು ಆ ಕಡೆಗೆ ಎಲ್ಲಿ ಸೈನ್ಯ ಇತ್ತೋ ಅಲ್ಲಿಗೆ ಕುರು ಸೈನ್ಯ ಇದ್ದಲ್ಲಿಗೆ ಕಾಲು ಕಿತ್ತಿ ಧಾವಿಸಿ ಬರ್ತಾ ಇದ್ದಾವೆ. ಹಾಗೆ ಆ ದೇವದತ್ತದ ಧ್ವನಿ ಮತ್ತು ಗಾಂಡೀವದ ಝೇಂಕಾರ ಇದನ್ನು ಕೇಳ್ತಿರೋ ಹಾಗೇನೆ ಆ ಕಡೆಗೆ ಇರ್ತಾರಲ್ಲ ದ್ರೋಣಾಚಾರ್ಯರು, ಅವರಂತಾರೆ, ಈ ರಥದ ಧ್ವನಿ, ಈ ಶಂಖಧ್ವನಿ ಇದನ್ನೆಲ್ಲವನ್ನು ನೋಡಿದರೆ ಬಂದಂಥವನು ಅರ್ಜುನನೇ ಇರಬೇಕು, ಬೇರೆಯವನಾಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅನ್ನಿಸ್ತದೆ ನಮಗೊಂದು ಸ್ವಲ್ಪ ದುಶ್ಶಕುನಗಳಾಗ್ತಾ ಇದ್ದಾವೆ. ಈ ಯುದ್ಧ ನಮಗೆ ಜಯಪ್ರದವಾಗಿ ಮತ್ತು ಆಗ್ತದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಮ್ಮ ಶಸ್ತ್ರಾಸ್ತ್ರಗಳಲ್ಲಿ ಹೊಳಪುಗಳು ಇದ್ದಕ್ಕಿದ್ದಂಗೆ ಹೊರಟು ಹೋಗ್ಬಿಟ್ಟಿದೆ. ಮತ್ತು ಹಾಗೇ ಈ ಆನೆ ಕುದುರೆಗಳಲ್ಲಿ ಯುದ್ಧದ ಒಂದು ಉತ್ಸಾಹ ಇರ್ತದಲ್ಲ ಪ್ರಾಣಿಗಳಲ್ಲಿ, ಆ ಉತ್ಸಾಹ ಕಾಣಿಸ್ತಾ ಇಲ್ಲ. ಸೂರ್ಯನ ಎದುರಿಗೆ ನಿಂತುಕೊಂಡು ಘೋರವಾಗಿರ್ತಕ್ಕಂಥ ವನ್ಯಮೃಗಗಳು ಬಂದು ಗರ್ಜನೆ ಮಾಡ್ತಾ ಇವೆ. ಮತ್ತು ಸಾಮಾನ್ಯವಾಗಿ ಕಾಗೆ ಹದ್ದುಗಳು ಸವ್ಯದಲ್ಲಿ ಹಿಂಭಾಗದಲ್ಲಿ ಏನಾಗಬೇಕಂದ್ರೆ ಪ್ರದಕ್ಷಿಣೆಯ ರೂಪದಲ್ಲಿ ಕಾಣಿಸ್ಕೋಬೇಕು, ಅಂದರೆ ಹೋಗ್ತಕ್ಕಂತಹ ಕಾರ್ಯ ಜಯಪ್ರದವಾಗಿ ಮುಗೀತದೆ ಅಂತ. ಆದರೆ ಏನಾಗ್ತಾ ಇವೆ, ಅವು ಮುಂದೆ ಬರ್ತಾ ಇವೆ. ಅವು ಹಿಂದೆ ಬಂದರೆ ಜಯ, ಮುಂದೆ ಬಂದರೆ ಅಪಜಯ, ಅಪಸವ್ಯ ರೂಪದಲ್ಲಿ ಆ ಪಕ್ಷಿಗಳು ಬರ್ತಾ ಇವೆ. ನರಿಗಳು ಎಲ್ಲಿಂದಲೋ ಓಡಿ ಬಂದು ಸೈನ್ಯದ ಮಧ್ಯದಲ್ಲಿ ಓಡಾಡ್ತಾ ಇದ್ದಾವೆ. ಇದನ್ನು ನೋಡಿ ಇದ್ದಕ್ಕಿದ್ದಂಗೆ ಮತ್ತು ಹೋರಾಡ್ತಕ್ಕಂಥ ಯೋಧರುಗಳು, ಹೋರಾಡ್ಲಿಕ್ಕೆ ಬಂದವರು ಮುಗ್ರಿಸಿ ಬೀಳ್ತಾ ಇದ್ದಾರೆ ನಿಲ್ಲಿಕ್ಕಾಗದೆ.
ಆನೆಗಳು ಮುಗ್ರಿಸ್ತಾ ಇವೆ. ಯುದ್ಧಕ್ಕೆ ಬಂದಿರತಕ್ಕಂತಹ ಆನೆಯ ನಡಿಗೆಯಲ್ಲೇ ಗಾಂಭೀರ್ಯ ಇರ್ತದೆ. ಅಂಥದ್ದು ಆನೆ ಮುಗ್ರಿಸೋದು ಅಂದರೆ ಆನೆಗಳು ಹೆದರ್ತಾ ಇವೆ. ಭೂಮಿ ಏನಾಗಿದೆ ಅಂದರೆ ಸೂರ್ಯನ ಪ್ರಕಾಶ ಇದ್ದಾಗಲೂ ಕೂಡ ಒದ್ದೆ ಆದಂಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಏನಪ್ಪ ಅಂದರೆ ಯೋದ್ಧಾರಗಳು ವಿಷಾದದಿಂದ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಧ್ವಜದ ಮೇಲೆ ಕಾಗೆಗಳು ಬಂದು ಕೂಡ್ತಾ ಇದ್ದಾವೆ. ಅವೆಲ್ಲ ದುಶ್ಶಕುನ. ಈ ರೀತಿಯಲ್ಲಿ ನಾನಾ ಅಪಶಕುನಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಅನರ್ಥ ಅಂತನ್ನೋದನ್ನು ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂತ ಇಷ್ಟ ವಿಷಯ ಹೇಳಿದೆ. ಆಗ ಅಂತಾನೆ ದುರ್ಯೋಧನ, ಇಷ್ಟರವರೆಗೆ ಪಾಂಡವರು ಬಂದರೆ ದೊಡ್ಡ ಕೆಲಸ ಆಗೋಯ್ತು ಅಂತ ಒಂದೇ ಮಾತಾಡಿದ್ದ. ಈಗ ಹೇಳ್ತಾನೆ, ನಾನು ಮತ್ತು ಕರ್ಣ ಹಿಂದಕ್ಕೆ ಅನೇಕ ಸರ್ತಿ ಈ ವಿಷಯವನ್ನು ಹೇಳಿದ್ದೀವಿ. ಆದ್ರೂ ಕೂಡ ನಮಗೆ ಈ ವಿಷಯ ಹೇಳೋದ್ರಿಂದ ತೃಪ್ತಿ ಏನಾಗ್ತಿಲ್ಲ. ಇನ್ನೊಂದು ಸರ್ತಿ ಹೇಳ್ತೀವಿ, ಕೇಳ್ರಿ. ನೀವು ಎಷ್ಟು ಸರ್ತಿ ಕೇಳಿಸ್ಕೊತೀರ ಅಷ್ಟು ಸರ್ತಿ ಹೇಳಲಿಕ್ಕೆ ನಾವು ಸಿದ್ಧರಿದ್ದೀವಿ. ಏನು ವಿಷಯಪ್ಪ ಅಂತಂದರೆ, ಯಾರು ಅನುದ್ಯೂತದಲ್ಲಿ ಪರಾಜಿತರಾಗ್ತಾರೋ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಹೇಳಿ ಒಂದೇ ಪಣವನ್ನು ಇಟ್ಟುಬಿಟ್ಟು ನಾವು ದ್ಯೂತವನ್ನು ಆಡಿದ್ವಿ. ದ್ಯೂತದ ನಿಯಮಕ್ಕನುಸಾರವಾಗಿ ಅಜ್ಞಾತವಾಸದ ಕಾಲಾವಧಿಯಲ್ಲೇ ಯಾರಾದರೂ ಸೋತವರನ್ನು ಗೆದ್ದವರು ಕಂಡು ಹಿಡಿದುಬಿಟ್ರೆ ಆಗ ಪುನಃ 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಆರಂಭ ಮಾಡಬೇಕಾಗ್ತದೆ. ಇದು ಹಿಂದಕ್ಕೆ ಬಂದಿರತಕ್ಕಂತಹ ನಿಯಮ ಮಾಡಿಕೊಂಡಿದ್ದು. ಅದನ್ನು ನಾವು ಸಾಕಷ್ಟು ಸರ್ತಿ ಹೇಳಿದ್ದೀವಿ. ಈಗ ಇನ್ನೂ ಕೂಡ ಪಾಂಡವರದು 13ನೇ ವರ್ಷದ ಅಜ್ಞಾತವಾಸ ಅನ್ನೋದು ಮುಗಿದಿಲ್ಲ. ಇದು ದೇವದತ್ತದ ಶಂಖಧ್ವನಿ ಅಂತ ನೀವೇ ಹೇಳ್ತಾ ಇದ್ದೀರಿ. ಈ ಧನುಷ್ಠೇಂಕಾರ ಅಂತನ್ನೋದು ಇದು ಗಾಂಡೀವ ಧನಸ್ಸು. ಗಾಂಡೀವ ಧನಸ್ಸನ್ನು ಅರ್ಜುನನ ಬಿಟ್ಟರೆ ಬೇರೆಯವರು ಧಾರಣ ಮಾಡೋದಿಲ್ಲ ಅಂತ ಜಗತ್ ಪ್ರಸಿದ್ಧಿ ಇದೆ. ಆದ್ದರಿಂದಾಗಿ ಅರ್ಜುನ ಎದುರಿಗೆ ಕಾಣಿಸ್ಕೊಂಡ ಅಂದರೆ ಉತ್ತರ ಕ್ಷಣದಲ್ಲಿ ಪಾಂಡವರು ಮತ್ತೆ ಪುನಃ 12 ವರ್ಷ ವನವಾಸಕ್ಕೆ ಹೋಗಬೇಕಾಗ್ತದೆ. ಆದ್ದರಿಂದಾಗಿ ನಮಗಿಬ್ಬರಿಗೂ ಏನಾದರೂ ಕೂಡ ಸಂದೇಹ ಇದ್ದರೆ ನಾವು ಸಮಯಬಂಧದಲ್ಲಿ ಕಾಲ ನಿರ್ಣಯದಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತಂದಾದರೆ ಹೀನ ಅತಿರಿಕ್ತಂ ಏತೇಷಾಂ ಭೀಷ್ಮೋ ವೇದಿತು ಅರ್ಹತಿ ಅಂದ. ಒಂದು ಅವಕಾಶ ಕೊನೆಯದಾಗಿ ಬಿಟ್ಟುಬಿಟ್ಟ. ಇದರಲ್ಲಿ ಸರಿ ತಪ್ಪುಗಳು ನಮ್ಮಲ್ಲಿ ಏನು ಪಣಬಂಧ ಇದೆ, ಆ ಪಣಬಂಧದಲ್ಲಿ ನಾವು ತಪ್ಪು ಮಾಡೋದಾಗಲಿ ಅಥವಾ ಆ ಕಡೆ ಪಕ್ಷದವರು ಅಂದರೆ ಪಾಂಡವರ ಪಕ್ಷದವರು ತಪ್ಪು ಮಾಡೋದಾಗಲಿ ಇದನ್ನು ಮಾಡಿದರೆ ಇದರ ವಿಚಾರವನ್ನು ಭೀಷ್ಮಾಚಾರ್ಯರು ತಿಳಿದಿದ್ದಾರೆ. ಅವರು ಈ ವಿಷಯದಲ್ಲಿ ನಿರ್ಣಯವನ್ನು ಹೇಳಬಹುದು. ಅಂದರೆ ಅವನಿಗೆ ಆತ್ಯಂತಿಕವಾದಂತಹ ನಿಶ್ಚಯ, ಏನೇ ಆಗಲಿ ಅಜ್ಞಾತವಾಸದ ಕಾಲಾವಧಿಯಲ್ಲೇ ಪಾಂಡವರನ್ನು ಕಂಡು ಹಿಡಿದು ಬಿಟ್ಟಿದ್ದೀನಿ. ಇನ್ನೂ 4-5 ತಿಂಗಳ ಅಜ್ಞಾತವಾಸ ಇದೆ. ಇವರು ಮೊದಲೇ ಏನಾಗಿಬಿಟ್ಟಿದ್ದಾರೆ, ಸಮಯದಕ್ಕಿಂತ ಮುಂಚೆ ಯಾರ್ದೋ ಮೇಲೆ ಬಂದಿರತಕ್ಕಂತಹ ಆಪತ್ತು. ಯಾರ ಮೇಲೆ ಬಂದಿದ್ದು? ವಿರಾಟ್ ರಾಜನ ಮೇಲೆ, ವಿರಾಟ್ ರಾಜನ ರಾಜ್ಯ ಮತ್ಸ್ಯ ದೇಶದ ಮೇಲೆ ಬಂದಿರತಕ್ಕಂತಹ ಆಪತ್ತನ್ನು ತಾವೇನೋ ತಮ್ಮ ಸಾಮರ್ಥ್ಯದಿಂದ ಪರಿಹಾರ ಮಾಡ್ತೀವಿ ಅಂತ ಹೋಗಿ ತಮಗೆ ಇಲ್ಲದೇ ಇದ್ದದ್ದ ಆಪತ್ತನ್ನು ಏನು ಮಾಡ್ಕೊಂಡಿದ್ದಾರೆ, ಮೈ ಮೇಲೆ ಎಳ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬಂದಿರತಕ್ಕಂಥವನು ಉತ್ತರ ಕುಮಾರ, ಅವನನ್ನು ಹಿಂಬಾಲಿಸಿಕೊಂಡು ಬಂದಿರತಕ್ಕಂಥವನು ಅರ್ಜುನ ಅಂತ ಹೇಳ್ತಾ ಇದ್ದೀರಿ. ಯಾಕೆ ಅಂತಂದರೆ ಇದರಲ್ಲಿ ನಾನೊಬ್ಬನೇ ಏನಪ್ಪ ಅಂದರೆ ಸಾಕ್ಷಿದಾರ ಅಲ್ಲ, ಕಣ್ಣಾರೆ ನೀವೆಲ್ಲರೂ ಕೂಡ ಕಂಡಿದ್ದೀರಿ. ತ್ರಿಗರ್ತರು ಕೂಡ ಏನಪ್ಪ ಅಂದರೆ ಪಾಂಡವರ ಅನ್ವೇಷವನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಹಿಂದಕ್ಕೆ ಅನೇಕ ರೀತಿಯಲ್ಲಿ ಕಾಪಟ್ಯವನ್ನು ಮಾಡಿ ವಿರಾಟ್ ರಾಜ ಸುಶರ್ಮನನ್ನು ಹಿಂಸೆ ಹಾಕಿ ಒಳಪಡಿಸಿದ್ದಾನೆ. ಆದ್ದರಿಂದ ಸುಶರ್ಮ ವಿರಾಟ್ ರಾಜನ ಮೇಲೆ ಬಿದ್ದರೆ ಸುಶರ್ಮನ ವಿರೋಧವನ್ನು ಪರಿಹಾರ ಮಾಡಲಿಕ್ಕೆ ಪಾಂಡವರು ಏನು ಮಾಡ್ತಾರೆ ಅಂದರೆ ಸುಶರ್ಮನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. ಆದ್ದರಿಂದಾಗಿ ನಾವು ತ್ರಿಗರ್ತರಿಗೆ ಅಂದರೆ ಸುಶರ್ಮಾದಿಗಳಿಗೆ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಧೈರ್ಯವನ್ನು ಕೊಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ
ನಾವು ಇಲ್ಲಿ ಒಂದು ವೇಳೆ ಅರ್ಜುನನನ್ನು ಸೋಲಿಸಿದ್ರೂ ನಮ್ಮ ಕೆಲಸ ಇಲ್ಲಿಗೇನೆ ಮುಕ್ತಾಯ ಆಗೋದಿಲ್ಲ. ಅಲ್ಲಿ ತ್ರಿಗರ್ತರಿಗೆ ಹೋಗಿ ನಾವು ಸಹಾಯವನ್ನು ಮಾಡಿ ಅಲ್ಲಿಯೂ ಪಾಂಡವರನ್ನು ಗುರುತಿಸಿ ಅವರನ್ನು ತೋರಿಸಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಇದೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಶ್ಚಯ ಮಾಡಿಕೊಂಡಿದ್ದೀವಿ. ಅದಕ್ಕೋಸ್ಕರವಾಗಿ ಇವನು ಯಾರೇ ಆಗಿರಲಿ, ಅತಕಸ್ಮಾತ್ ಸ್ಥಿತಾ ಹ್ಯೇತೆ ರಥೇಶು ರಥಿಸತ್ತಮಃ ಭೀಷ್ಮೋ ದ್ರೋಣಃ ಕೃಪಃ ಕರ್ಣಃ ವಿಕರ್ಣೋ ದ್ರೌಣಿರೇವಚ. ಆದ್ದರಿಂದಾಗಿ ನೀವ್ಯಾಕೆ ಈ ರೀತಿ ಭಯಭ್ರಾಂತರಾದವ್ರ ಥರ ನಿಲ್ತೀರಿ? ಮನಸ್ಸು ಗಟ್ಟಿ ಮಾಡಿಕೊಡ್ರಿ. ಅರ್ಜುನನೇ ಯುದ್ಧ ಮಾಡಲಿಕ್ಕೆ ಬಂದಿದ್ದ ಅಂದ್ರೂ ಕೂಡ ಯುದ್ಧದಕ್ಕಿಂತ ಮುಂಚೆನೇ ಈ ವಿಷಯವನ್ನು ಹೇಳಿ ಅವನ ಜೊತೆಗೆ ಯುದ್ಧ ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾ ಇದ್ದಾನೆ ದುರ್ಯೋಧನ, ತಾನು ಮುಂದುವರೆದು ಎಲ್ಲರಿಗೂ ಕೂಡ ರಣೋತ್ಸಾಹವನ್ನು ತುಂಬುವಂತಹ ಮಾತುಗಳನ್ನು ಆಡಲಿಕ್ಕೆ ಅಂತ ಹೇಳಿ ಆರಂಭ ಮಾಡ್ತಾನೆ. ಇದೆಲ್ಲ ದುರ್ಯೋಧನನ ಪರವಾದಂತಹ ವಾದ. ನೋಡಿ, ಇಲ್ಲಿ ದುರ್ಯೋಧನ ಪಾಂಡವರ ಮೇಲಿನ ದ್ವೇಷವನ್ನು ತಾನು ಸಕಾಲಕ್ಕೆ ಪ್ರಕಟಣ ಮಾಡ್ತಕ್ಕಂತಹ ಔತ್ಸುಕ್ಯವನ್ನು ತೋರಿಸ್ತಾ ಇದ್ದಾನೆ. ದ್ವೇಷವನ್ನು ಮಾಡಬೇಕಾದ್ರೆ ಅದನ್ನು ಸಮಗ್ರರ ಸಮಕ್ಷಮದಲ್ಲಿ, ಎಲ್ಲರ ಸಮಕ್ಷಮದಲ್ಲಿ ದ್ವೇಷವನ್ನು ಮಾಡಿ, ದ್ವೇಷ ಮಾಡಿದ್ರೂ ಕೂಡ ತಾನೇ ಉತ್ತಮ, ತಾನು ಅತ್ಯಂತ ಸತ್ಯಸಂಧ, ತಾನು ಅತ್ಯಂತ ಪ್ರತಿಜ್ಞಾಬದ್ಧನಾದವನ ಹಾಗೆ ನಡ್ಕೊಳ್ತಕ್ಕಂಥವನು, ಆಡಿದ ಮಾತಿಗೆ ತಪ್ಪುವಂತಹ ಸ್ವಭಾವ ತನ್ನದಲ್ಲ, ಅದು ಪಾಂಡವರದು ಅಂತ ಹೇಳಿ ತೋರಿಸುವಂತಹ ನಿಟ್ಟಿನಲ್ಲಿ ದುರ್ಯೋಧನ ತನ್ನ ಎಲ್ಲ ಪ್ರಯತ್ನಗಳನ್ನು ಎಲ್ಲಿ ಪಾಂಡವರ ದ್ವೇಷದಲ್ಲಿ ಮಾತ್ರ ಪರ್ಯವಸಾನ ಮಾಡ್ತಾ ಇದ್ದ. ಈಗ ದುರ್ಯೋಧನನ ಪಕ್ಷವನ್ನು ಅವಲಂಬನ ಮಾಡಿಕೊಂಡು ಕರ್ಣ ಮಾತಾಡಬೇಕು. ದುರ್ಯೋಧನ ಮಾತಾಡಿದ್ದನ್ನೇ ಮಾತಾಡೋದಿಲ್ಲ, ಸ್ವಲ್ಪ ಪಕ್ಕಕ್ಕೆ ಸರಿದು ಪಾಂಡವರನ್ನು ದ್ವೇಷಿಸುವುದರಲ್ಲಿ ಮಾತಿನ ಸಹಾಯವನ್ನು ಬೇಡ್ತಿದ್ದಾನೆ. ಅಂದರೆ ಈಗ ಪ್ರಾಪ್ತವಾಗಿರತಕ್ಕಂಥ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ನಿರ್ಣಯವನ್ನು ಹೇಳ್ತಾರೋ ಆ ನಿರ್ಣಯವನ್ನು ಎಲ್ಲರೂ ಒಪ್ಪಬೇಕು. ನಮಗೂ ಪಾಂಡವರಿಗೂ ಇಬ್ಬರಿಗೂ ಕೂಡ ಅವರು ಮಾನ್ಯರಾದಂಥವರು ಅಂಥೇಳಿ ಭೀಷ್ಮಾಚಾರ್ಯರು ಒಪ್ಪಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಈ ರಣರಂಗದ ಮಧ್ಯದಲ್ಲಿ ದುರ್ಯೋಧನ ಮಂಡಿಸ್ತಾ ಇದ್ದಾನೆ. ಆದರೆ ಇದು ವಾಸ್ತವದಲ್ಲಿ ಪಾಂಡವರ ಮೇಲೆ ದ್ವೇಷ ಇರತಕ್ಕಂಥ ದುರ್ಯೋಧನನ ಮಾತುಗಳು ಹೆಂಗಿದ್ದಾವೋ, ಕರ್ಣನಿಗೆ ವಾಸ್ತವದಲ್ಲಿ ಪಾಂಡವರ ಮೇಲೆ ಏನು ದ್ವೇಷ ಇಲ್ಲ. ಅವನಿಗೆ ಸ್ಪರ್ಧಾ ಮನೋಭಾವ ಇದೆಯೇ ಹೊರತಾಗಿ ಪಾಂಡವರ ಮೇಲಿನ ದ್ವೇಷ ಅನ್ನೋದು ಅವನಿಗೆ ಯಾವುದೇ ಕ್ರಮದಲ್ಲಿಯೂ ಕೂಡ ಅನುಷ್ಠೇಯವಾದಂತಹ ಕರ್ಮ ಅಲ್ಲ. ಕೆಲಸ ಮಾಡೋನೇ ಅಲ್ಲ ಅದ್ರ ಬಗ್ಗೆ. ಆದರೆ ಅವನಿಗೊಬ್ಬ ಸ್ಪರ್ಧಿ ಇದ್ದಾನೆ. ಯಾರು? ಅರ್ಜುನ. ಆ ಅರ್ಜುನನನ್ನು ಉತ್ತಮ ಅಂತ ಹೊಗಳತಕ್ಕಂತಹ ದ್ರೋಣಾಚಾರ್ಯರನ್ನು ಮತ್ತು ಅದಕ್ಕೆ ಬೆಂಬಲಿಸ್ತಕ್ಕಂತಹ ಬೇರೆಯವರನ್ನು ಏನು ಮಾಡಬೇಕು? ಅವನು ದುರ್ಯೋಧನನ ಸಂತೋಷಕ್ಕೋಸ್ಕರವಾಗಿ ಅವರನ್ನು ಹೀಗಳದು ಮಾತಾಡಬೇಕು. ಈ ಮಾತುಗಳನ್ನು ವಾಸ್ತವದಲ್ಲಿ ಕರ್ಣ ತನ್ನ ನೈಜ ಆಂತರ್ಯವನ್ನು, ತನಗೆ ಪಾಂಡವರ ಮೇಲೆ ದ್ವೇಷ ಇಲ್ಲ ಅಂತನ್ನೋದು ಈ ಮಾತುಗಳ ಮೇಲೆ ಕರ್ಣನಿಂದ ವ್ಯಕ್ತ ಆಗ್ತದೆ. ಹಾಗೆ ಪಾಂಡವರನ್ನು ಬೆಂಬಲಿಸ್ತಕ್ಕಂಥ ನೀವು ದುರ್ಯೋಧನನ ದ್ವೇಷವನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮಾಡ್ತಾ ಇದ್ದೀರಿ ಅಂತ ದುರ್ಯೋಧನನಿಗೆ ಮನಮುಟ್ಟೋ ಹಾಗೆ ಮಾಡಿಕೊಟ್ಟಂಗಾಗ್ತದೆ. ಈ ಎರಡೂ ಕೆಲಸಗಳನ್ನು ಮಾಡತಕ್ಕಂಥ ಆತುರತೆಯಲ್ಲಿ ಕರ್ಣ ತನ್ನ ನಾಲಿಗೆಯನ್ನು ಹರಿಯ ಬಿಟ್ಟಾಗ ಯಾವ ಶಬ್ದಗಳನ್ನು ಪ್ರಯೋಗ ಮಾಡುತ್ತಾನೆ, ಆ ಪ್ರಯುಕ್ತವಾಗಿರತಕ್ಕಂತಹ ಶಬ್ದಗಳ ಜಾಡಿನಲ್ಲಿ ಇಡೀ ಕರ್ಣನ ಸಮಗ್ರ ವ್ಯಕ್ತಿತ್ವವನ್ನು, ಇದರಲ್ಲಿ ಸಂಬಂಧನೇ ಇಲ್ಲದೆ ಇರತಕ್ಕಂಥ, ಅಂದರೆ ಈ ವಿವಾದ ಮಧ್ಯದಲ್ಲಿ ಮಾತಾಡದೇ ಇರತಕ್ಕಂಥ ಅಶ್ವತ್ಥಾಮಾಚಾರ್ಯ ಅವರು ವಾಸ್ತವದಲ್ಲೇ ದುರ್ಯೋಧನನ ಪಕ್ಷದಲ್ಲಿ ಇದ್ದವರು. ಆದರೆ ಈ ಪ್ರಕೃತ ಪ್ರಸಂಗದಲ್ಲಿ, ಈ ಪ್ರಾಪ್ತವಾಗಿರತಕ್ಕಂತಹ ಪ್ರಸಂಗದಲ್ಲಿ ಅರ್ಜುನನನ್ನು ಅವಲಂಬನ ಮಾಡಿಕೊಂಡು ದ್ರೋಣಾಚಾರ್ಯ ಏನು ಮಾತುಗಳನ್ನು ಆಡಿದರು, ಆ ಮಾತುಗಳನ್ನು ಖಂಡಿಸ್ಲಿಕ್ಕೆ ಹೊರಟಿರ್ತಕ್ಕಂತಹ ಕರ್ಣನ ಮಾತುಗಳನ್ನು ಹೀಗಳದು ತುಚ್ಛೀಕರಿಸಿ ಯೋದ್ಧಾರನಾಗಿರ್ತಕ್ಕಂಥ ಒಬ್ಬನ ಬಾಯಿಯಲ್ಲಿ ಬರಬಾರದ ಮಾತುಗಳು, ಕೆಲವು ಕಡೆ ಘನತೆಗಳೇ ಕಡಿಮೆ ಆಗತಕ್ಕಂಥ ಮಾತುಗಳು ಅಂತಂತಾವು ನೋಡ್ರಿ. ಮೊನ್ನೆ ಒಬ್ಬ ವಿಧಾನಸಭೆಯಲ್ಲಿ
ಕೂತ್ಕೊಂಡು ಏನು ಮಾತಾಡಿದ ಅಂತಂದರೆ ಅಶ್ಲೀಲಕರವಾಗಿರ್ತಕ್ಕಂತಹ ಭಾಷೆಗಳನ್ನು ಮಾಡಿದ್ದರಿಂದ ಪ್ರಪಂಚದಲ್ಲಿ ಇದ್ದವರೆಲ್ಲರೂ ಕೂಡ ಏನಂದರು ಅಂತಂದರೆ ಭಾರತ ದೇಶದ ಬಗ್ಗೆ ಇಂಥವ್ರನ್ನೂ ಕೂಡ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಿದ್ದಿರಲ್ಲ, ಪ್ರಜಾಪ್ರಭುತ್ವ ಅನ್ನೋದು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಜೀವಂತವಾಗಿದೆ ಅಂತನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಹೇಳಿ ಏನು ಮಾಡಿಕೊಂಡ್ರು, ವಿದೇಶಿ ನಾಯಕರುಗಳೆಲ್ಲ ಮಾತಾಡುವಂತಹ ಪ್ರಸಂಗ ಬಂತು. ಅಂದರೆ ಆ ನಾಯಕನಾಗಿರ್ತಕ್ಕಂಥವನಿಗೆ ಬೈಯೋದು ನೇರವಾದ ಬೈಗಳು ಅಲ್ಲ, ಆ ನಾಯಕನನ್ನು ಆರಿಸಿದವ್ರಿಗೆಲ್ಲರಿಗೂ ಬೈದ್ರು. ಅವ್ರು ಬೈಬೇಕಾದ್ರೆ ಭಾಳ ಚೆನ್ನಾಗಿ ಬೈದರು. ಹೆಂಗೆ ಬೈದರು ಅಂತಂದರೆ, ಅವನನ್ನು ನಾಯಕ ಅಂತ ಒಪ್ಕೊಂಡಿದ್ದೀರಲ್ಲ, ನಿಮ್ಮ ತಿಳುವಳಿಕೆಗೆ ಏನಾಗಿದೆ, ಅವ ತಿಳಿಗೇಡಿದ್ದಾನೆ, ಬಿಟ್ಟು ಬಿಡ್ರಿ. ಅವ ಯಾವಾಗ ಇದನ್ನ ಮಾತಾಡಿದ್ನೋ ಅವ ಮನುಷ್ಯರ ಮಧ್ಯದಲ್ಲಿ ಮಾತಾಡಲಿಕ್ಕೆ ಅನರ್ಹ ಅಂತ ತೀರ್ಮಾನ ಆಗಿ ಹೋಗ್ಬಿಡ್ತ. ಅವನ ಬಗ್ಗೆ ನಾವೇನು ಹೆಚ್ಚು ವಿ ವೋಂಟ್ ಕಾಮೆಂಟ್ ಅಬೌಟ್ ದಟ್ ಪರ್ಸನ್. ಅವನ ಬಗ್ಗೆ ನಾವು ಯಾವ ವಿಮರ್ಶೆಯನ್ನು ಮಾಡೋದಿಲ್ಲ. ಅವನನ್ನು ಇಂಥ ಒಂದು ಘನತೆವೆತ್ತಂತಹ ಸ್ಥಾನದಲ್ಲಿ ಕೂಡಿಸಿದ್ದಿರಲ್ಲ, ನಿಮ್ಮ ತಲೆಯನ್ನು ಏನಂತ ಹೇಳೋಣ? ನೀವೆಲ್ಲ ಪ್ರಾಜ್ಞರೇ, ವಿವೇಕಿಗಳೇ, ನೀವು ಇಂಥವ್ರನ್ನ ಕೂಡಿಸ್ತಿರಲ್ಲ ಅಂತ ಹೇಳಿ ಅವ್ರು ಮಾತಾಡಬೇಕಾದ್ರೆ ಏನು ಮಾತಾಡಿದ್ದಾರೆ ಅಂತಂದರೆ, ಈ ದೇಶದ ಸಂಸ್ಕೃತಿಯನ್ನು ಒಪ್ಪಿರತಕ್ಕಂತಹ ಜನ ಇವರನ್ನೆಲ್ಲರನ್ನೂ ಜನ್ಮ ಜಾಲಾಡಿಬಿಟ್ರು. ಹಾಗೆ ಅಶ್ವತ್ಥಾಮಾಚಾರ್ಯರು ಕರ್ಣನ ಸಂಪೂರ್ಣ ಜನ್ಮ ಜಾಲಾಟ ಮಾಡಿಬಿಡ್ತಾರೆ. ವಾಸ್ತವದಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಇದ್ದಂಥವರು, ಆದರೆ ಈ ಸಮಯದಲ್ಲಿ ಅವರು ನಿಷ್ಪಕ್ಷಪಾತವಾಗಿ ಕರ್ಣನನ್ನು ತೂಕಕ್ಕೆ ಹಾಕ್ತಾರೆ. ಬಹಳ ಅದ್ಭುತವಾದಂತಹ ವಾಗ್ಜಾಲಗಳಿಂದ ಯೋದ್ಧಾರನನ್ನು ಪರಾಮರ್ಶೆ ಮಾಡತಕ್ಕಂತಹ ರೀತಿ. ಕರ್ಣ ದ್ರೋಣಾಚಾರ್ಯರ ಬಗ್ಗೆ ಏನು ಮಾತಾಡ್ತಾನೆ, ಕರ್ಣನ ಬಗ್ಗೆ ಅಶ್ವತ್ಥಾಮಾಚಾರ್ಯ ಏನು ಮಾತಾಡ್ತಾರೆ, ಇದನ್ನು ನಾಳಿನ ದಿವಸ ಶ್ರೀಕೃಷ್ಣ